ಭಯಪಡಬೇಡ. ಇವತ್ತು ಈ ಭಯಪಡಬೇಡ ಎಂಬುದಾಗಿ ನಾನು ಹೇಳಿದರ ಹಿಂದೆ ಅಥವಾ ದೇವರು ನಮಗೆ ಕೊಟ್ಟ ಆ ಹಿಂದಿನ ಉದ್ದೇಶ, ಇವತ್ತು ಭಯ ಎಂಬುವಂಥದ್ದು ಪ್ರಪಂಚದ ಅತ್ಯಂತ ದೊಡ್ಡ ಒಂದು ಸೈತಾನನ ಒಂದು ಆಯುಧವಾಗಿದೆ. ಭಯ ಎಂಬುದು ಸೈತಾನನು ಈ ಲೋಕದಲ್ಲಿ ಇರುವಂಥ ಅತ್ಯಂತ ದೊಡ್ಡ ಒಂದು ಉಪಕರಣವಾಗಿದೆ. ಆತನು ನೀವು ಬೇರೆ ಬೇರೆ ಸಂಗತಿಗಳನ್ನು ಆತನು ಎಲ್ಲವನ್ನು ಸೇರಿಸಿ ಭಯವೆಂಬ ಆ ಸಂಗತಿಯನ್ನು ನಮ್ಮಲ್ಲಿ ಉತ್ಪತ್ತಿ ಮಾಡಿ ನಮ್ಮನ್ನು ಕುಗ್ಗಿಸುತ್ತಾನೆ. ನಿಮ್ಮ ಆತ್ಮಿಕ ಜೀವಿತ ಆಗಿದ್ದು ಪರ್ಸ್ನಲ್ ಲೈಫ್ ಆತನು ಕುಗ್ಗಿಸ್ಲಿಕ್ಕೆ ಹೋಗ್ತಾನೆ. ನಾವು ಬೈಬಲಲ್ಲಿ ಸಹ ನೋಡುತ್ತೇವೆ, ಸತ್ಯವೇದದ ಬಹಳಷ್ಟು ವ್ಯಕ್ತಿಗಳು ಮತ್ತು ಜನ ಗುಂಪುಗಳು ಅವರು ಭಯವನ್ನು ಅನುಭವಿಸಿದ್ದನ್ನು ಓದುತ್ತೇವೆ. ಮತ್ತು ಈ ಭಯ ಒಂದು ಅಪಾಯವಾದ ಸಂಗತಿಯಾಗಿದೆ. ಏನಾಗಿದೆ? ಅಪಾಯ. ಅದು ನಮ್ಮ ಜೀವಿತಕ್ಕೆ ಅದು ಎಂದಿಗೂ ಶುಭವನ್ನು ತರುವುದಿಲ್ಲ. ಭಯ ನಮ್ಮನ್ನು ಎಂದಿಗೂ ಅದು ಉನ್ನತಕ್ಕೆ ನಡೆಸುವುದಿಲ್ಲ. ಬದಲಾಗಿ ಭಯದಿಂದ ನಾವು ಏನಾಗುತ್ತೇವೆ? ನಾವು ತಗ್ಗಿ ಹೋಗುತ್ತೇವೆ, ಕೆಳಗೆ ಹೋಗುತ್ತೇವೆ, ಬಿಟ್ಟರೆ ನಾವು ಮೇಲೆ ಹೋಗುವುದಿಲ್ಲ. ಪ್ರಿಯರೇ, ಭಯ ಅಪಾಯ ಸಂಭವಿಸುವ ಸಂದರ್ಭದಲ್ಲಿ ಸೋಲಿನ ಭಯ, ಸೋಲನ್ನು ಸೋಲಿಸಿ ನಾವು ಭಯವನ್ನು ಸೋಲಿಸಿ ನಾವು ಮುಂದೆ ಹೋಗಬೇಕು. ಆದರೆ ಎಷ್ಟೋ ಜನರಿಗೆ ಇದು ಆಗುತ್ತಾ ಇಲ್ಲ. ಯಾಕೆಂತ ಹೇಳಿದರೆ ಎಲ್ಲ ಭಯಕ್ಕೆ ಮೊದಲನೇ ಕಾರಣ ನಾವು ವಾಕ್ಯದಲ್ಲಿ ಓದುತ್ತೇವೆ, ಅದು ಪಾಪವಾಗಿದೆ. ಭಯಕ್ಕೆ ಮೊದಲನೇ ಕಾರಣ ಏನು? ಸಿನ್. ಎರಡನೇದಾಗಿ ದೇವರ ಮೇಲೆ ಭರವಸೆ ಇಡದೇ ಇರುವಂಥದ್ದು ಭಯಕ್ಕೆ ಕಾರಣವಾಗಿದೆ. ಪಾಪ ಮೊದಲನೇ ಕಾರಣ. ಎರಡನೇದಾಗಿ ದೇವರ ಮೇಲೆ ಭರವಸೆ ಇಡದೇ ಇರುವಂಥದ್ದೇ ನಮ್ಮ ಭಯಕ್ಕೆ. ಯಾಕೆಂದರೆ ಯೇಸು ಸ್ವಾಮಿ ನಮ್ಮನ್ನು ಹೇಡಿಗಳನ್ನಾಗಿ ಇಡಲಿಲ್ಲ. ನಮಗೆ ಯಾವ ಶಕ್ತಿಯನ್ನು ಕೊಟ್ಟಿದ್ದ? ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವನ್ನು ಕೊಟ್ಟಿದ್ದಾನೆ. ನಮಗೆ ಕೊಟ್ಟಂಥ ಆತ್ಮನು ಅದು ಹೇಡಿತನದ ಆತ್ಮವಲ್ಲ, ಬಲದ ಆತ್ಮವನ್ನು ಕೊಟ್ಟಿದ್ದಾನೆ. ನಮ್ಮ ಶಿಕ್ಷಣದ ಆತ್ಮವನ್ನು ಕೊಟ್ಟಿದ್ದಾನೆ. ಪ್ರೀತಿಸುವಂಥ ಆತ್ಮವನ್ನು ನಮಗೆ ದೇವರು ಕೊಟ್ಟಿದ್ದಾನೆ. ಇವತ್ತು ಆ ಆತ್ಮ ನಮ್ಮೊಳಗಿರುವಾಗ ನಾವು ಭಯಪಡಬಾರದು. ಆದರೆ ಅದು ನಮಗೆ ಕೊಟ್ಟಿದ್ದೇನೆಂಬುದಾಗಿ ನಮಗೆ ಗೊತ್ತಿದೆ. ಆದರೆ ಇನ್ನೂ ಸಹ ನಾವು ಭಯದಲ್ಲಿರುವುದಾದರೆ ಅದಕ್ಕೆ ಕಾರಣವೇನು? ಪಾಪವಾಗಿದೆ. ದ ಸಿನ್. ಇವತ್ತು ನಮಗೆ ಮರಣದ ಭಯವಿದ್ದರೆ ಅದರ ಹಿಂದೆ ನಾನು ಇನ್ನೂ ಏನಾಗಲಿಲ್ಲ, ಪಾಪದಲ್ಲಿದ್ದೇನೆ, ಪಾಪದ ಜೀವಿತ ನನ್ನಲ್ಲಿದೆ, ನಾನು ಸತ್ತರೆ ಎಲ್ಲಿ ಹೋಗ್ತೇನೆ ಎಂಬುದಾಗಿ ಭಯ, ನರಕಕ್ಕೆ ಹೋಗುತ್ತೇನೆ ಎಂಬುದಾಗಿ ಭಯ. ಈ ರೀತಿಯಾಗಿ ಹಲವು ಭಯಗಳು ನಮ್ಮನ್ನು ಕಾಡುತ್ತಾ ಇದೆ. ಮೊದಲದಾಗಿ ಅದಕ್ಕೆ ಮೂರನೇ ಕಾರಣ ಯಾವುದು? ಎಲ್ಲರೂ ಹೇಳೋಣ. ಯಾವುದು? ಪಾಪ. ಹೇಳೋಣ, ಪಾಪ. ಎರಡನೇದಾಗಿ ದೇವರ ಮೇಲೆ ಭರವಸೆ ಇಡದೆ ಇರುವಂಥದ್ದು. ದೇವರ ಮೇಲೆ ಭರವಸೆ ಇಡದೆ ಇರುವಂಥದ್ದು. ಆದಮ ಹವ್ವಳ ಬಗ್ಗೆ ನಾವು ನೋಡುತ್ತೇವೆ ಆದಿಕಾಂಡದಲ್ಲಿ. ನಮಗೆ ಗೊತ್ತಿದೆ, ದೇವರು ಅವರನ್ನು ಏದೇನ್ ತೋಟದಲ್ಲಿ ಆತನು ಇಡುತ್ತಾನೆ. ದೇವರೇ ಅವರನ್ನು ಕೈಯಿಂದ ಆದಮ ಹವ್ವಳರನ್ನು ಮಣ್ಣಿನಿಂದ ಆತನು ಏನು ಮಾಡ್ತಾನೆ? ರಚಿಸಿ ಅವರ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿ ಅವರನ್ನು ಬದುಕುವ ಪ್ರಾಣಿಯನ್ನಾಗಿ ಮಾಡುತ್ತಾನೆ. ಅವರು ಅಲ್ಲಿ ಏದೇನ್ ತೋಟದಲ್ಲಿ ಒಳ್ಳೆ ಸುಂದರವಾದಂಥ ತೋಟ, ಎಲ್ಲ ಹಣ್ಣು ಹಂಪಲುಗಳು ಎಲ್ಲ ತುಂಬಿದಂಥ ಒಂದು ಸುಂದರವಾದ ತೋಟದಲ್ಲಿ ಅಲ್ಲಿ ಅವರನ್ನು ಇಡುತ್ತಾನೆ. ದೇವರು ಹೇಳ್ತಾನೆ, ಒಂದು ಮರವನ್ನು ತೋರಿಸಿ ಹೇಳ್ತಾನೆ, ನೀ ಈ ಮರದ ಹಣ್ಣನ್ನು ತಿನ್ನಬಾರದು, ನೀನು ತಿಂದರೆ ಏನಾಗ್ತಿ? ಸತ್ತೇ ಹೋಗುತ್ತಿ, ನೀನು ಸತ್ತೇ ಹೋಗುತ್ತೆ ಎಂಬುದಾಗಿ ದೇವರು ಹೇಳ್ತೇನೆ. ಅಲ್ಲಿವರೆಗೆ ಅವರ ಜೀವಿತ ಏನಾಗಿತ್ತು? ಬಹಳ ಸುಂದರವಾಗಿತ್ತು. ದೇವರು ಸಂಜೆಯ ವೇಳೆಯಲ್ಲಿ ಅವರನ್ನು ಬಂದು ಏನು ಮಾಡ್ತಾ ಇದ್ದ? ಸಂಜೆಯ ತಂಪಿನಲ್ಲಿ ಅವರನ್ನು ಬಂದು ಭೇಟಿ ಆಗುತ್ತಾ ಇದ್ದ, ಅವರನ್ನು ಮಾತನಾಡಿಸುತ್ತಾ ಇದ್ದ ಎಂಬುದಾಗಿ. ಅಂದರೆ ಎಷ್ಟು ಒಳ್ಳೆಯ ಜೀವನ ಅವರದಿತ್ತು. ದೇವರು ತಾನೇ ಸ್ವತಃ ಬಂದು ಅವರ ಮಧ್ಯದಲ್ಲಿ ಏನು ಮಾಡುತ್ತಾ ಇದ್ದ? ಮಾತನಾಡುವಂಥದ್ದು ಮಾಡುತ್ತಾ ಇದ್ದ. ಅಂದರೆ ಅವರ ಜೀವಿತ ಏನಾಗಿತ್ತು? ಪರಿಶುದ್ಧವಾಗಿತ್ತು, ಶುದ್ಧವಾಗಿತ್ತು. ಅವರಿಗೆ ಯಾವ ಭಯವಿರಲಿಲ್ಲ, ದೇವರ ಭಯವೂ ಇರಲಿಲ್ಲ. ಅಲ್ಲಿರುವಂಥ ಕಾಡು ಪ್ರಾಣಿಗಳು ಎಲ್ಲವೂ ಸೃಷ್ಟಿಸಲ್ಪಟ್ಟಿತ್ತು, ಯಾವುದರ ಭಯವಿರಲಿಲ್ಲ. ಆದರೆ ಭಯವಿಲ್ಲದೆ ಅವರು ಜೀವಿಸುತ್ತಾ ಇದ್ದರು. ಒಂದು ದಿವಸ ಬರುತ್ತದೆ, ಸೈತಾನನು ಅವರನ್ನು ಬಂದು ಏನು ಮಾಡ್ತಾನೆ? ವಂಚಿಸುತ್ತಾನೆ. ವಂಚಿಸಿ ದೇವರ ಬಗ್ಗೆ ಸುಳ್ಳು ಹೇಳ್ತಾನೆ. ದೇವರು ನಿನಗೆ ತಿನ್ನಬಾರದೆಂಬುದಾಗಿ ಹೇಳಿದಂಥ ಹಣ್ಣನ್ನು ತಿಂದರೆ ನೀನೇನಾಗ್ತಿ? ನಿನ್ನ ಕಣ್ಣುಗಳು ತೆರೆಯುತ್ತದೆ, ನಿನ್ನ ಕಣ್ಣುಗಳು ತೆರೆಯುತ್ತದೆ ಎಂಬುದಾಗಿ ಬಂದು ವಂಚಿಸುತ್ತಾನೆ. ಆ ವಂಚಿಸಿದ ನಂತರ ಅವರು ಏನು ಮಾಡ್ತಾರೆ? ಹವ್ವಳಿಗೆ ಮೊದಲು ಆತನು ತಿಳಿಸುತ್ತಾನೆ. ಹವ್ವಳು ಅವಳ ಸರ್ಪವು ಹೇಳಿದ ಮಾತನ್ನು ಕೇಳಿದ ತಕ್ಷಣ ಅವಳಿಗೂ ಸಂತೋಷವಾಗುತ್ತದೆ. ಹೌದಾ, ನೀನು ದೇವರಂತೆ ಆಗುತ್ತೆ ಎಂಬುದಾಗಿ ಆ ಸರ್ಪವು ಹೇಳುವ ಮಾತುಗಳು ಅವಳಿಗೆ ಏನಾಗ್ತದೆ? ಬಹಳ ಖುಷಿಯಾಗುತ್ತದೆ. ಅವಳದನ್ನು ಆ ಹಣ್ಣನ್ನು ತೆಗೆದು ತಿನ್ನುತ್ತಾಳೆ.
ತಿಂದ ತಕ್ಷಣ ಅವಳು ತಿನ್ನೋದು ಮಾತ್ರವಲ್ಲ, ತನ್ನ ಗಂಡನಿಗೂ ಕೊಡ್ತಾಳೆ. ಕೊಟ್ಟ ತಕ್ಷಣ ಅವರು ಏನಾಗ್ತಾರೆ? ಮೊದಲದಾಗಿ ದೇವರಿಗೆ ಅವಿಧೇಯರಾಗುತ್ತಾರೆ, ದೇವರ ಮಾತನ್ನು ತಿರಸ್ಕರಿಸುತ್ತಾರೆ. ಸೈತಾನನ ಮಾತನ್ನು ಅಥವಾ ಸೈತಾನನ ಉಪಾಧಿಯಲ್ಲಿ ಬಂದ ಸರ್ಪದ ಮಾತನ್ನು ಅವರು ಕೇಳಿ ಅವರು ಪಾಪಕ್ಕೆ ಒಳಗಾಗುತ್ತಾರೆ. ಆ ಪಾಪದ ದೆಸೆಯಿಂದ ಮೊದಲನೇದಾಗಿ ಅವರಿಗೆ ಭಯ ಪ್ರಾರಂಭವಾಯಿತು. ಹಾಲೆಲೂಯಾ. ಅವ್ರು ಏನು ಮಾಡ್ತಾರಂತೆ? ವಾಕ್ಯದಲ್ಲಿ ಓದುತ್ತೇವೆ, ನೀವು ಆದಿಕಾಂಡದಲ್ಲಿ ನೀವು ಮನೆಗೆ ಹೋಗಿ ಓದಿ ನೋಡಿರಿ. 2ನೇ ಅಧ್ಯಾಯದಲ್ಲಿ ಇದೆಲ್ಲ ಬರೆಯಲ್ಪಟ್ಟಿದೆ, 2-3ನೇ ಅಧ್ಯಾಯದಲ್ಲಿ. ಹೀಗೆ ಅವರು ಅಲ್ಲಿ ಯಾವಾಗ ಅವರು ಹಣ್ಣನ್ನು ತಿನ್ನುತ್ತಾರೋ ಅವರ ನಿಜವಾಗಿಯೂ ಸೈತಾನನು ಕಣ್ಣು ತೆರೆಯಲ್ಪಡುತ್ತದೆ ಎಂಬುದಾಗಿ ಹೇಳಿದ. ಹೌದು, ಅವರ ಯಾವ ಕಣ್ಣುಗಳು ತೆರೆಯಲ್ಪಟ್ಟಿತು? ಅವರ ಶಾರೀರಿಕ ಕಣ್ಣುಗಳು ತೆರೆಯಲ್ಪಟ್ಟಿತು. ಅವರಿಗೆ ಮೊದಲದಾಗಿ ತಪ್ಪು ಮಾಡಿದ್ದೇವೆ ಎಂಬುದಾದಂಥ ಒಂದು ಮನೋಭಾವ, ಭಯ ಅವರಲ್ಲಿ ಕಾಡಲಿಕ್ಕೆ ಪ್ರಾರಂಭವಾಯಿತು. ಏನು ಮಾಡಿದ್ದೇವೆ? ನಾನು ತಪ್ಪು ಮಾಡಿದ್ದೇನೆ ಎಂಬ ಒಂದು ಭಯವು ಅದು ಕಾಡಲಿಕ್ಕೆ ಪ್ರಾರಂಭವಾಯಿತು. 2ನೇ ಭಯ ಅವರಿಗೇನಾಯಿತು? 2ನೇದಾದಂಥ ಅವರದ್ದು ಆ ಪಾಪದ ನಿಮಿತ್ತವಾಗಿ ಆದಂಥ ಸಂಗತಿ ನಾಚಿಕೆ. ಅವರು ನಾಚಿಕೆ ಪಟ್ಟರು. ನಾನು ತಪ್ಪು ಮಾಡಿದ್ದೇನೆ, ಅವರು ಬೆತ್ತಲೆ ಆಗಿದ್ದೇವೆ. ಅಲ್ಲಿ ತನಕ ದೇವರವರಿಗೆ ವಸ್ತ್ರವೆಂಬುದಾಗಿ ಕೊಟ್ಟಿರಲಿಲ್ಲ, ಆದರೆ ಅವರು ನೆಕೆಡ್ ಆಗಿದ್ದರು, ಬೆತ್ತಲೆ ಆಗಿದ್ದರು. ಯಾವಾಗ ಪಾಪ ಮಾಡಿದರು, ಪಾಪ ಮಾಡಿದ ತಕ್ಷಣ ಅವರಿಗೆ ಗೊತ್ತಾಯಿತು ನಾವೇನಾಗಿದ್ದೇವೆ? ಬೆತ್ತಲೆ ಆಗಿದ್ದೇವೆ ಎಂಬುದಾಗಿ. ಆ ಬೆತ್ತಲೆಯ ಅಥವಾ ನಾಚಿಕೆಯ ಸ್ವಭಾವವು ಆವಾಗ ಅವರಿಗೆ ಅಲ್ಲಿ ಪ್ರಾರಂಭವಾಯಿತು. 3ನೇದಾಗಿ ಅವರಿಗೆ ಶಿಕ್ಷೆ ಆಗುತ್ತದೆ ಎಂಬ ಭಯ. ಏನು ಭಯ? ಶಿಕ್ಷೆ ಆಗುತ್ತದೆ ಎಂಬ ಭಯ ಉಂಟಾಯಿತು. 3ನೇದಾಗಿ ದೇವರ ಪ್ರಸನ್ನತೆಯ ಭಯ. ದೇವರು ಆ ಸಂಜೆ ಒಂದು ಬರ್ತಾನೆ, ಇವರು ಆಲ್ರೆಡಿ ಪಾಪ ಮಾಡಿ ಆಗಿದೆ. ಒಂದು ಕಡೆ ಅಡಿಗೆ, ಬೈಬಲ್ ಹೇಳುತ್ತದೆ, ಅವರು ಒಂದು ಕಡೆಯಲ್ಲಿ ಆ ಎಲೆಯನ್ನೆಲ್ಲ ಹಾಕಿಕೊಂಡು ಅವರ ಮೈಗಳನ್ನು ಮುಚ್ಚಿಕೊಂಡು ಒಂದು ಕಡೆ ಮೂಲೆಯಲ್ಲಿ ಅಡಗಿಕೊಂಡಿದ್ದಾರೆ. ಯಾಕೆ? ದೇವರ ಪ್ರಸನ್ನತೆಯ ಭಯ. ಹೀಗೆ ಅವರಿಗೆ ಆ ಭಯವು ಕಾಡಲಿಕ್ಕೆ ಪ್ರಾರಂಭವಾಯಿತು. 3ನೇದಾಗಿ ಮರಣದ ಭಯ ಉಂಟಾಯಿತು ಅವರಿಗೆ. ಏನು ಭಯ ಉಂಟಾಯಿತು? ಮರಣದ ಭಯ ಉಂಟಾಯಿತು. ದೇವರು ಅಲ್ಲಿವರೆಗೆ ಅವರಿಗೆ ಮರಣವೆಂಬುದಾದಂಥ ಫಿಕ್ಸ್ ಇರಲಿಲ್ಲ, ಆದರೆ ಮರಣದ ಭಯ ಪ್ರಾರಂಭವಾಯಿತು. 6ನೇದಾಗಿ ದೇವರೊಂದಿಗೆ ಇರುವಂಥ ಸಂಬಂಧ ಮುರಿದು ಹೋಗುವಂಥ ಭಯ ಉಂಟಾಯಿತು. ಹಾಲೆಲೂಯಾ. ಅವರ ರಿಲೇಷನ್ಶಿಪ್ಪು ಮುರಿದೋಯ್ತಲ್ಲ ಎಂಬ ಒಂದು ಭಯ ಪ್ರಾರಂಭವಾಯಿತು. ದೇವರೊಂದಿಗೆ ನಂದಿಷ್ಟು ಒಳ್ಳೆಯ ಸಂಬಂಧವಿತ್ತು, ಈ ಸರ್ಪದ ಮಾತನ್ನು ಕೇಳಿ ನನ್ನ ಸಂಬಂಧವೇನಾಯಿತು? ಮುರಿದು ಹೋಯಿತು ಎಂಬುದಾದಂಥ ಒಂದು ಭಯ ಅವರಿಗೆ ಉಂಟಾಯಿತು. 7ನೇದಾಗಿ ದೇವರನ್ನು ಅರ್ಥ ಮಾಡಿಕೊಂಡ ರೀತಿಯೇ ಭಯಕ್ಕೆ ನಡೆಸಿತು. ಅವರು ದೇವರನ್ನು ಅರ್ಥ ಮಾಡಿಕೊಂಡಂಥದ್ದು ತಪ್ಪಾಯಿತು. ಆ ಏದೇನು ತೋಟದಲ್ಲಿ ಅವರು ಅರ್ಥ ಮಾಡಿಕೊಳ್ಳಬೇಕಾದಂಥ ರೀತಿಯಲ್ಲಿ ದೇವರನ್ನು ಏನು ಮಾಡಲಿಲ್ಲ? ಅರ್ಥ ಮಾಡಿಕೊಳ್ಳಲಿಲ್ಲ. ಅವರು ಒಂದು ಸಣ್ಣ ಸರ್ಪ ಒಂದು ರೀತಿಯಾಗಿ ಬಂದು ವಂಚಿಸುವಾಗ ಆ ಸರ್ಪಕ್ಕೆ ಏನು ಮಾಡಿದರು? ಅವರು ಕಿವಿಗೊಟ್ಟರು. ಪ್ರಿಯ ದೇವಜನರೇ, ದೇವರನ್ನು ನಾವು ಒಂದು ವೇಳೆ ಅರ್ಥ ಮಾಡಿಕೊಳ್ಳದಿದ್ದರೂ ಸಹ, ಇವತ್ತು ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇದ್ದರೂ ಸಹ ನಾವಿವತ್ತು ಭಯದಲ್ಲಿ ನಾವು ಜೀವಿಸುತ್ತೇವೆ. ಹಾಲೆಲೂಯಾ. ಇವತ್ತು ನಾವು ದೇವರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ. ಈ ವರ್ಷ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅವರ್ ಗಾಡ್ ಪ್ರಾಪರ್ಲಿ. ನಮ್ಮ ದೇವರನ್ನು ಯಾವಾಗ ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತೀರೋ, ಯೇಸುವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಾಗ ನಿಮ್ಮ ಭಯವೆಲ್ಲ ಏನಾಗ್ತದೆ? ದೂರವಾಗುತ್ತದೆ. ಹಾಲೆಲೂಯಾ. ನಿಮ್ಮ ಸಂಬಂಧ ಸೈತಾನನ ಮುರಿದು ಹಾಕಿರುವುದಾದರೆ ಇವತ್ತು ಸಂಬಂಧ ಸರಿಯಾಗುವುದಕ್ಕೋಸ್ಕರ ನಾವು ಕೇಳಿಕೊಳ್ಳೋಣ. ಏದೇನು ತೋಟದಲ್ಲಿ ಸೈತಾನನ ಏನು ಮಾಡಿದನು? ಸಂಬಂಧ ಮುರಿದು ಹಾಕಿದನು. ಆದರೆ ಯೇಸು ಕ್ರಿಸ್ತನ ಮುಖಾಂತರವಾಗಿ ಇವತ್ತು ತಿರುಗಿ ನಮಗೆ ದೇವರೊಂದಿಗೆ ಒಂದು ಅನ್ಯೋನ್ಯತೆಯನ್ನು ದೇವರು ಕೊಟ್ಟಿದ್ದಾನೆ. Hallelujah. We have got a new relationship through Jesus Christ. Hallelujah. ಪ್ರಿಯ ದೇವಜನರೇ, ಇವತ್ತು ನಮ್ಮ ದೇವರನ್ನು ನಾವು ಹೆಚ್ಚಾಗಿ ಪ್ರೀತಿಸೋಣ. ಮರಣದ ಭಯ, ಅಲ್ಲಿಯವರೆಗೆ ಮರಣವೆಂಬುದಾದಂಥ ಆ ಶಬ್ದವೇ ಅವರಿಗೆ ಗೊತ್ತಿರಲಿಲ್ಲ. ಪ್ರಿಯ ದೇವಜನರೇ, ನಾವು ನೋಡುತ್ತೇವೆ ಅವರಿಗೆ ಮರಣವು ಬರಲು ದೇವರ ಅಪ್ಪಣೆ ಕೊಟ್ಟನು. ಯಾಕೆ ಕಾರಣವಾಯಿತು? ಇದು ಪಾಪದ ನಿಮಿತ್ತವಾಗಿ. ಇದು ದ್ಯಾಟ್ ಇಸ್ ಬಿಕಾಸ್ ಆಫ್ ಸಿನ್. ಹಾಲೆಲೂಯಾ. ಪಾಪ ಮಾಡಿದ್ದೇನೆಂಬುದಾಗಿ ಎಂಬ ಭಯ ಅದು ಬಹಳ ಒಳ್ಳೆಯ ಭಯ. ಅವರು ಪಾಪ ಮಾಡಿದ್ದಾರೆ, ಹೌದು, ಅದು ತಪ್ಪಾಯಿತು. ಆದರೆ ಪಾಪದ ನಂತರ ನಾನು ಪಾಪ ಮಾಡಿದ್ದೇನೆಂಬುದಾದಂಥ ಒಂದು ಭಯ ಬಂತಲ್ಲ, ಅದು ಒಳ್ಳೆಯ ಭಯ. ಇವತ್ತು ನಮ್ಮೆಲ್ಲರಿಗೂ ಇಲ್ಲಿ ಕೂತಂಥ ನಾವೆಲ್ಲರೂ ಸಹ ನಾನು ಒಂದು ವೇಳೆ ನಾವು ತಿಳಿದು ಅಥವಾ ತಿಳಿಯದೆ ಏನಾದರೂ ತಪ್ಪು ಮಾಡಿದರೆ ನಮಗೆ ಗೊತ್ತಿರಬೇಕು, ಅದರ ಭಯ ನಮಗೆ ಗೊತ್ತಿರಬೇಕು. ನಾನು ತಪ್ಪು ಮಾಡಿದ್ದೇನೆ ಎಂಬುದಾಗಿ ಭಯ ಹುಟ್ಟಬೇಕು. ಆ ಭಯ ಹುಟ್ಟಿಸುವವನು ಯಾರು? ಪವಿತ್ರಾತ್ಮನಾಗಿದ್ದಾನೆ. ಆ ಭಯ ನಿಮ್ಮೊಳಗೆ ಹಾಲೆಲೂಯಾ. ಆ ಭಯವನ್ನು ಉಂಟು ಆಗುತ್ತಾ ಇರುವುದಾದರೆ ಅದರ ಅರ್ಥ ನಿಮ್ಮೊಳಗೆ ಏನು ಮಾಡ್ತಾ ಇದೆ? ಪವಿತ್ರಾತ್ಮನಿದ್ದುಕೊಂಡು ನಿಮಗೆ ಎಚ್ಚರಿಸುತ್ತಾ ಇದ್ದಾನೆ ಎಂಬುದಾದಂಥ ಅರ್ಥವಾಗಿದೆ ಪ್ರಿಯರೇ. ಮತ್ತು ನಾಚಿಕೆ, ಅದು ಒಳ್ಳೆಯದು. ನಾಚಿಕೆ, ಒಳ್ಳೆಯ ನಾಚಿಕೆ.
ಹಲ್ಲೆಲೂಯಾ. ಅವರು ಏನು ನಾಚಿಕೆ ಪಟ್ಟರು, ಅವರು ಬೆತ್ತಲೆ ಆಗಿದ್ದೇವೆ ಎಂಬುದಾಗಿ. ಕಳೆದುಕೊಂಡಿದ್ದೇವೆ, ನಾವು ದೇವರ ಪ್ರಸನ್ನತೆಯನ್ನು ಕಳೆದುಕೊಂಡಿದ್ದೇವೆ, ದೇವರಿಂದ ದೂರವಾಗಿದ್ದೇವೆ. ಹಲ್ಲೆಲೂಯಾ. ನಾವು ಇರಬೇಕಾದ ರೀತಿಯಲ್ಲಿ ನಾವು ಇರಬೇಕಾಗಿತ್ತು, ಆದರೆ ಈಗ ಏನಾಗಿದೆ, ನಾನು ತಪ್ಪು ಮಾಡಿ ನಾಚಿಕೆ ಒಳಗಾಗಿದ್ದೇನೆ ಎಂಬುದಾದಂಥ ಒಂದು ನಾಚಿಕೆ ಇವತ್ತು ನಮಗೂ. ಎಷ್ಟೋ ಸಾರಿ ನಾವು ದೇವರ ಸನ್ನಿಧಾನಕ್ಕೆ ಬರುತ್ತೇವೆ, ನಾವು ಬರದೇ ಇದ್ದರೂ ಸಹ ನಮಗೆ ಯಾವುದಿಲ್ಲ, ನಾಚಿಕೆ ಇಲ್ಲ, ಏನಿಲ್ಲ, ಪಶ್ಚಾತ್ತಾಪವಿಲ್ಲ. ಇವತ್ತು ನಮಗೆ ಪಶ್ಚಾತ್ತಾಪ ಪಡಬೇಕು ದೇವರ ಸನ್ನಿಧಾನದಿಂದ. ಈ ವರ್ಷದಲ್ಲಿ ನಾನು ನಿಮ್ಮ ಹತ್ರ ಕೇಳಿಕೊಳ್ಳುವಂಥದ್ದು, ಯಾರೊಬ್ಬರು ಒಂದು ಸಂಡೆಯೂ ಸಹ ಮಿಸ್ ಮಾಡಬೇಡಿ. ಹಲ್ಲೆಲೂಯಾ. ಯಾವೊಂದು ಸಂಡೆಯು ಎಷ್ಟೇ ಕಷ್ಟವಾದರೂ, ಎಂಥ ದೊಡ್ಡ ಪ್ರೋಗ್ರಾಮ್ ಇದ್ದರೂ, ಎಂಥದೇ ಕುಟುಂಬದವರು ಅತಿ ಹತ್ತಿರದವರ ಸಂಬಂಧಿಕರ ಮದುವೆಗಳಿದ್ದರೂ ಸಹ, ಏನೇ ದೊಡ್ಡ ಒಳ್ಳೆಯ ಪ್ರೋಗ್ರಾಮ್ ಇದ್ದರೂ ಸಹ ಭಾನುವಾರ ಒಂದು ದಿವಸ ಮಿಸ್ ಮಾಡಬೇಡಿ. ಹಲ್ಲೆಲೂಯಾ. ದೇವರ ಸನ್ನಿಧಾನಕ್ಕೆ ಎಲ್ಲ ವಾರ ಬರಬೇಕು. ಒಂದು ವೇಳೆ ನೀವು ಈ ವರ್ಷ ನಾವು ನೋಡ್ತೇನೆ, ಯಾರು ನಮಗೆ ಈ ವರ್ಷದ ಎಲ್ಲ ವಾರ ಬರುತ್ತೀರ ಅವರಿಗೊಂದು ಕ್ರಿಸ್ಮಸ್ ಟೈಮಲ್ಲಿ ನಿಮಗೊಂದು ಅವಾರ್ಡ್ ಸಿಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವಾರದ ಈ ವರ್ಷದ ಒಂದೇ ಒಂದು ಸಂಡೇ ಮಿಸ್ ಮಾಡದೆ ನೀವು ಬರೋದಾದರೆ ಖಂಡಿತವಾಗಿ ನಿಮಗೊಂದು ದೊಡ್ಡ ಟ್ರೋಫಿಯನ್ನು ಕೊಡುವ, ನಿಮ್ಮ ಮನೇಲಿ ಇಟ್ಕೊಳ್ಳಿ ಅದು. ಹಲ್ಲೆಲೂಯಾ. ಈ ವರ್ಷ ನಾವು ಯಾರು ಸಹ ಸಂಡೇ ಮಿಸ್ ಮಾಡೋದು ಬೇಡ ಪ್ರಿಯರೇ. ಹಲ್ಲೆಲೂಯಾ. ಇದೊಂದು ನಿಮ್ಮ ಜೀವಿತದ ನಿಯಮವಾಗಿ ಮಾಡಿಕೊಳ್ಳಿ. ಸಂಡೇ ನಾನು ದೇವರ ಆಲಯಕ್ಕೆ ಹೋಗಬೇಕು, ದೇವರನ್ನು ಪ್ರಾರ್ಥಿಸೋದಕ್ಕೆ ಹೋಗಬೇಕು, ನಾನು ದೇವರನ್ನು ಗೌರವಿಸಬೇಕು, ಆರಾಧಿಸಬೇಕು, ಆತನಿಗೆ ಕೃತಜ್ಞತೆ ಸಲ್ಲಿಸಬೇಕು. ಯಾಕಂದರೆ ನಮಗೆ ಗೊತ್ತಿದೆ, ನಾವು ಬದುಕಿರುವುದು ನಮ್ಮ ಬಲದಿಂದಲ್ಲ, ನಮ್ಮ ಸ್ವಂತ ಶಕ್ತಿಯಿಂದಲ್ಲ, ನಾವು ದೇವರ ಅನುಗ್ರಹದಿಂದ ಎಂಬುದಾಗಿ. ಹಲ್ಲೆಲೂಯಾ. ನಾವು ಯಾರು ಸಹ ನಮ್ಮ ಸ್ವಬಲದಿಂದ ನಾವು ಯಾರು ಜೀವಿಸುತ್ತಾ ಇಲ್ಲ. ಯಾರಾದರೂ ಜೀವಿಸ್ತಾ ಇದ್ದೀರಾ? ಇಲ್ಲ. ನಿಮ್ಮ ಉಸಿರು ದೇವರು ಉಸಿರಾಡಲಿಕ್ಕೆ ದೇವರು ನಿಮಗೆ ಆ ಹಾರ್ಟಿಗೆ ಪಂಪ್ ಮಾಡ್ತಾ ಇದ್ದಾನೆ, ಅದಕ್ಕೆ ನೀವು ಬದುಕುತ್ತಾ ಇದ್ದೀರಿ. ನಾನು ಮೊನ್ನೆ ಒಂದು ದಿವಸ ಈ ಹಾರ್ಟಿನ ಬಗ್ಗೆ ಓದುತ್ತಾ ಇದ್ದೆ. ನಮ್ಮ ದೇಹದಲ್ಲಿ ರಕ್ತ ಚಲಿಸ್ತದಲ್ಲ, ಒಂದು ನಿಮಿಷಕ್ಕೆ ಒಂದು ಬಡಿತಕ್ಕೆ ಒಂದು ಸಲ ಹೀಗೆ ಹಾರ್ಟ್ ಬಡಿದ್ರೆ 1,00,000 ಕಿಲೋಮೀಟರ್ ರಕ್ತ ಚಲಿಸ್ತದಂತೆ ನಮ್ಮ ದೇಹದಲ್ಲಿ. 1,00,000 ಕಿಲೋಮೀಟರ್ ಒಂದು ಸಲ ಹೀಗೆ ಬಡ್ದಾಗ 1,00,000 ಕಿಲೋಮೀಟರ್ ನಮ್ಮ ದೇಹದಲ್ಲಿ ರಕ್ತ ಚಲಿಸ್ತದಂತೆ. ಅದೇ ರೀತಿ ಒಂದು ದಿನಕ್ಕೆ 1,00,000 ಬಾರಿ ನಮ್ಮ ಹಾರ್ಟು ಹೊಡ್ಕೊಳ್ತದಂತೆ, ಹಾರ್ಟ್ ಬೀಟ್ ಆಗ್ತದಂತೆ. ಎಂಥ ವಿಶೇಷವಾದ ರೀತಿಯಲ್ಲಿ ದೇವರು 1,00,000ಕ್ಕಿಂತ ಸ್ವಲ್ಪ ಜಾಸ್ತಿ, ನಾನು ಆ್ಯಾವ್ರೇಜ್ ಹೇಳ್ತಾ ಇರೋದು, 1,00,000ಕ್ಕಿಂತ ಜಾಸ್ತಿ ಬಾರಿ ನಮ್ಮ ಹಾರ್ಟ್ ಒಂದು ದಿವಸಕ್ಕೆ 24 ಗಂಟೆಯಲ್ಲಿ ಬಡ್ಕೊಳ್ತದೆ. 1,00,000 ಒಂದು ಸಲ ಬಡಿದ್ರೆ 1,00,000 ಕಿಲೋಮೀಟರ್ ನಮ್ಮ ದೇಹದಲ್ಲಿ, ಅಂದರೆ ಅಷ್ಟು ನರಗಳಿದೆ, ಅಷ್ಟು ಕಡೆ ರಕ್ತ ಚಲಿಸುತ್ತದಂತೆ ಒಂದು ಬಡಿತಕ್ಕೆ. ಹಾಗಾದರೆ ನಮ್ಮ ಸೃಷ್ಟಿಕರ್ತನ ನಾವು ಎಷ್ಟು ಆರಾಧಿಸಬೇಕು ಪ್ರಿಯರೇ. ನಮಗಿನ್ನೂ ಆತನು ಎಷ್ಟೋ ಇವತ್ತಿನ ಸೈಂಟಿಸ್ಟ್ನವರು ಏನೋ ಕೊಚ್ಕೊಳ್ತಾರೆ, ಆದರೆ ಇನ್ನೂ ಎಷ್ಟೋ ಸಂಗತಿಗಳನ್ನು ಅವರಿಗೆ ಅರ್ಥ ಮಾಡಿಕೊಳ್ಳದಂಥ ಸಂಗತಿಗಳಿದೆ. ಕೆಲವು, ನಾನು ಮೊನ್ನೆ ನಮ್ಮ ಭಾವ ಮನೆಗೆ ಬಂದಾಗ ಒಂದು ಸಣ್ಣ ಹುಳ ಬಂತು ನಮ್ಮ ಮನೆಯಲ್ಲಿ ಹಾರಾಡಿಕೊಂಡು. ಅದರ ದೇಹ ಬಹಳ ದೊಡ್ಡದಿದೆ, ಅದರ ರೆಕ್ಕೆಗಳು ಬಹಳ ಸಣ್ಣದು. ಅವ್ರು ಹೇಳ್ತಾ ಇದ್ರು, ಇವತ್ತಿನವರೆಗೆ ಸೈಂಟಿಸ್ಟು ಅಷ್ಟು ದೊಡ್ಡ ಜೀವವಿರುವಂಥ ಆ ಹುಳಕ್ಕೆ ಅಷ್ಟು ಸಣ್ಣ ರೆಕ್ಕೆ ಹೇಗೆ ಹಾರಲಿಕ್ಕೆ ಮಾಡ್ತದೆ ಎಂಬುದಾಗಿ ಇವತ್ತಿನವರೆಗೆ ಸೈಂಟಿಸ್ಟ್ನವರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲಂತೆ. ದೇಹ ದೊಡ್ಡದಿದೆ, ಅದರ ರೆಕ್ಕೆಗಳಿಗಿಂತ ಎಷ್ಟೋ ಭಾರವಿದೆ, ಆದರೆ ಆ ರೆಕ್ಕೆಗಳು ನಿಜವಾಗಿಯೂ ಆ ದೇಹದ ಭಾರವನ್ನು ಹೊತ್ತು ಹಾರಲಿಕ್ಕೆ ಅಸಾಧ್ಯ. ಆದರೆ ಇವತ್ತಿನವರೆಗೆ ಆ ಸೈಂಟಿಸ್ಟ್ನವರಿಗೆ ಆ ಸಣ್ಣ ರೆಕ್ಕೆಗಳು ಅಷ್ಟು ದೊಡ್ಡ ದೇಹವನ್ನು ಹೇಗೆ ಹಾರುವಾಗೆ ಮಾಡ್ತದೆ ಎಂಬುದಾಗಿ ಇನ್ನೂ ಕಂಡುಹಿಡಲಿಕ್ಕೆ ಆಗಲಿಲ್ಲಂತೆ. ಇವತ್ತು ಅಂಥ ದೇವರನ್ನು ನಾವು ಆರಾಧಿಸ್ತಾ ಇದ್ದೇವೆ. ಹಲ್ಲೆಲೂಯಾ. ಸೃಷ್ಟಿಯ ಒಡೆಯನನ್ನು ನಾವು ಆರಾಧಿಸುತ್ತಾ ಇದ್ದೇವೆ, ಸೃಷ್ಟಿಯ ಮೂಲನನ್ನು ನಾವು ಆರಾಧಿಸ್ತಾ ಇದ್ದೇವೆ ಪ್ರಿಯರೇ. ಇವತ್ತು ಎಷ್ಟು ನಾವು ಇನ್ನೂ ಆತನಿಗೆ ಕೃತಜ್ಞತರಾಗಿರಬೇಕು. ಹೌದು, ಭಯ ಒಳ್ಳೆಯದು, ಆದರೆ ಯಾವ ಭಯ ಇರಬೇಕು? ದೇವರ ಮೇಲೆ ಹೆಚ್ಚಿನ ಭಯ ನಮಗಿರಬೇಕು. ಹಲ್ಲೆಲೂಯಾ. ನಿಮ್ಮ ಸಮಸ್ಯೆಯ ಬಗ್ಗೆ ಭಯವನ್ನು ತೆಗೆದುಹಾಕಿ. ಯಾಕೆ? ಈ ಭಯದ ಹಿಂದೆ ಒಂದು ದೊಡ್ಡ ಕಾರಣವಿದೆ. ಅದು ಮೊದಲು ನಾವು ಬೈಬಲ್ ನಮಗೆ ಹೇಳ್ತದೆ, ಸೈತಾನನು ಎಂಬುದಾಗಿ. ಭಯದ ಹಿಂದೆ ಕಾರ್ಯ ಮಾಡುವಾತನು ಯಾರು? ಸೈತಾನನು. ನಿಮ್ಮ ಪ್ರತಿಯೊಂದು ಸಂಗತಿಗಳನ್ನು ಕಂಟ್ರೋಲ್ ಮಾಡುವಾತನು ಆತನಾಗಿದ್ದಾನೆ. ಭಯಕ್ಕೆ ಇವತ್ತು ಅವರ ಭಯಕ್ಕೂ ಕಾರಣವೇನು? ಏದೇನು ತೋಟದಲ್ಲಿ ಆದಾಮ ಹವ್ವಳರ ಭಯಕ್ಕೆ ಕಾರಣವಾದವನು ಯಾರು? ಸೈತಾನನು. ಸೈತಾನನವರ ಭಯಕ್ಕೆ ಕಾರಣವಾದನು. ಅದೇ ಸೈತಾನನ ಅವತ್ತಿನಿಂದ ಇವತ್ತಿನವರೆಗೂ ಏನು ಮಾಡ್ತಾ ಇದ್ದಾನೆ? ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡ್ತಿದ್ದಾನೆ. ಈ ಸೈತಾನನು ಯಾರು? ಅದು ಪ್ರಶ್ನೆ. ಸೈತಾನನು ಯಾರು? ಸೈತಾನನು ದೇವರ ಸೃಷ್ಟಿಯೇ. ಯಾರಾಗಿದ್ದಾನೆ? ದೇವರ ಸೃಷ್ಟಿ.
ಆತನೊಬ್ಬ ದೂತನಾಗಿದ್ದನು. ಬೈಬಲ್ ಹೇಳ್ತದೆ ಆತನು ಒಬ್ಬ ದೇವರನ್ನು ಆರಾಧಿಸುವಂಥ ಏನಾಗಿದ್ದನು, ದೂತನಾಗಿದ್ದನು. ಅವನ ಹೆಸರು ಲೂಸಿಫರನ್ ಎಂಬುದಾಗಿ. ದೇವರನ್ನು ಆರಾಧಿಸುವಂಥ ಆರಾಧನೆ ನಾಯಕನು ಪರಲೋಕದಲ್ಲಿದ್ದನು. ಆದರೆ ಅವನಲ್ಲಿದ್ದು ಪರಲೋಕದಲ್ಲಿದ್ದುಕೊಂಡು ಆ ದೂತನಿಗೆ, ದೇವರಿಗೆ ನಾನು ಯಾಕೆ ಆರಾಧಿಸಬೇಕು, ನನ್ನನ್ನು ಆರಾಧಿಸಬೇಕಿನ್ನು, ನಾನು ಆರಾಧಿಸುವಂಥ ಸ್ಥಿತಿಗೆ ನಾನು ಬಂದಿದ್ದೇನೆ, ಯಾಕೆಂದರೆ ನಾನು ಒಳ್ಳೆಯ ಆರಾಧನೆ ತಂಡದ ಒಂದು ನಾಯಕನಾಗಿದ್ದೇನೆ ಎಂಬುದಾಗಿ ಆತನಿಗೆ ಗರ್ವ ಬಂತು, ಅಹಂಕಾರ ಬಂತು. ದೇವರಂತೆ ದೇವರಿಗೆ ಸಲ್ಲತಕ್ಕ ಗೌರವ ನನಗೂ ಸಲ್ಲಲ್ಪಡಬೇಕೆಂಬುದಾದಂಥ ಒಂದು ಆ ರೀತಿಯಾದಂಥ ಒಂದು ಮನಸ್ಸು ಅವನಿಗೆ ಬಂದದರಿಂದ, ಆ ರೀತಿಯಾದಂಥ ಆತನಿಗೆ ಇಷ್ಟ ಆದದ್ದರಿಂದ ನಾವು ನೋಡುತ್ತೇವೆ ದೇವರು ಅವನನ್ನು ಆಕಾಶದಿಂದ ಏನು ಮಾಡ್ತಾನಂತೆ, ದೊಬ್ಬುತ್ತಾನೆ. ಫಾಲನ್ ಏಂಜಲ್ ಎಂಬುದಾಗಿ ಹೇಳ್ತೇವೆ. ದೊಬ್ಬಲ್ಪಟ್ಟ ದೂತನು ಫಾಲನ್ ಏಂಜಲ್. ಪರಲೋಕದಿಂದ ದೇವರು ಅವನು ದೇವರಂತೆ ಆಗಬೇಕೆಂಬುದಾಗಿ ಬಯಸಿದ ನಿಮಿತ್ತವಾಗಿ ದೇವರು ಅವನನ್ನು ಏನು ಮಾಡ್ತಾನೆ, ಪರಲೋಕದಿಂದ ದಬ್ಬುತ್ತಾನೆ. ಅವನೇ ಆತನು ಭೂಲೋಕದಲ್ಲಿ ಬಂದು ಮನುಷ್ಯರಲ್ಲಿ ಇವತ್ತು ದೇವರ ಮತ್ತು ಮನುಷ್ಯರ ಸಂಬಂಧವನ್ನು ಏನು ಮಾಡ್ತಾ ಇದ್ದಾನೆ, ಹಾಳು ಮಾಡುತ್ತಾ ಇದ್ದಾನೆ. ದೇವರಿಗೆ ವಿರೋಧವಾಗಿ ನಿಂತು ದೇವರ ಹಲ್ಲೆಲೂಯಾ ಚಿತ್ತವು ಈ ಭೂಲೋಕದಲ್ಲಿ ನೆರವೇರಬಾರದು. ದೇವರನ್ನು ಪ್ರೀತಿಸುವಂಥ ಜನರು ಯಾರೇ ಸಿಕ್ಕಿದರೂ ಅವರನ್ನು ಅವನೇನು ಮಾಡ್ತಾ ಇದ್ದಾನೆ, ಅಟ್ಯಾಕ್ ಮಾಡುತ್ತಾ ಇದ್ದಾನೆ. ಅವರನ್ನು ಹಾಳು ಮಾಡಬೇಕು, ಅವರನ್ನು ಎಂದಿಗೂ ಅವರು ದೇವರೊಂದು ಒಳ್ಳೆಯ ಸಂಬಂಧ ಹೊಂದಿಕೊಂಡಿರಬಾರದು ಎಂಬುದಾಗಿ ಆತನು ಪ್ರಯತ್ನ ಪಡ್ತಾ ಇದ್ದಾನೆ. ಅವನು ದೇವರ ಸೃಷ್ಟಿಯಾಗಿದ್ದಾನೆ. ಹಲ್ಲೆಲೂಯಾ. ಆತನು ಸೈತಾನನಾಗಿ ಏನಾಗ್ತಾನೆ, ಮಾರ್ಪಡುತ್ತಾನೆ. ಸೈತಾನನಂದರೆ ಅರ್ಥವೇನು? ಅವನಿಗೆ ನಾವೀಗ ಸೈತಾನ ಎಂಬುದು, ಆತನು ಮೊದಲೇನಾಗಿದ್ದನು, ದೂತನಾಗಿದ್ದನು. ಲೂಸಿಫರ್ ಎಂಬುದಾಗಿ ಅವನಿಗೆ ಕರೀತೇವೆ. ಇವತ್ತು ಅವನೇನಾಗಿದ್ದಾನೆ, ಸೈತಾನನು ದುಷ್ಟ ಶಕ್ತಿಯಾಗಿ ದೇವರ ವಿರೋಧಿಯಾಗಿ ಭೂಲೋಕದಲ್ಲಿ ಏನು ಮಾಡ್ತಾ ಇದ್ದಾನೆ, ಕಾರ್ಯವನ್ನು ಮಾಡುತ್ತಾ ಇದ್ದಾನೆ. ಪಾಪಕ್ಕೆ ಪ್ರಚೋದನೆಯನ್ನು ನೀಡುವಾತನು ಯಾರಾಗಿದ್ದಾನೆ, ಸೈತಾನನಾಗಿದ್ದಾನೆ. ಕೆಟ್ಟ ಆಲೋಚನೆಗಳನ್ನು ತರುವವನು ಯಾರಾಗಿದ್ದಾನೆ? ನಿಮ್ಮ ಜೀವಿತದಲ್ಲಿ ಕೆಟ್ಟ ಆಲೋಚನೆ ಬರ್ತಾ ಇದ್ದರೆ ಇವತ್ತು ಕೆಟ್ಟ ಆಲೋಚನೆಗೆ ಕಾರಣನು ಯಾರು? ಸೈತಾನನಾಗಿದ್ದಾನೆ. ಮಾನವ ಕುಲವನ್ನು ವಿನಾಶಕ್ಕೆ ತಳ್ಳಲು ಸತತವಾದಂಥ ಪ್ರಯತ್ನವನ್ನು ಆತನು ಏನು ಮಾಡ್ತಾ ಇದ್ದಾನೆ, ದಿನವೂ ಮಾಡುತ್ತಾ ಇದ್ದಾನೆ, ಪ್ರತಿ ಕ್ಷಣವೂ ಮಾಡ್ತಾ ಇದ್ದಾನೆ. ನನ್ನನ್ನು ಮತ್ತು ನಿಮ್ಮನ್ನು ಶಾಪಕ್ಕೆ ಇವತ್ತು ಗುರಿ ಮಾಡ್ತಾ ಇದ್ದಾನೆ. ಪ್ರಿಯರೇ, ದೇವರ ಮತ್ತು ಮನುಷ್ಯರ ನಮ್ಮ ಸಂಬಂಧವನ್ನು ಏನು ಮಾಡ್ತಾ ಇದ್ದಾನೆ, ಆತನು ಹಾಳು ಮಾಡ್ತಾ ಇದ್ದಾನೆ. ಇವತ್ತು ಸೈತಾನನು ನಮ್ಮ ಈ ಭೂಮಿ ಮೇಲಿದ್ದುಕೊಂಡು ಆತನು, ಬೈಬಲ್ ಹೇಳ್ತದೆ ಆತನು ಆಪಾದಕ ದೂತನು ಎಂಬುದಾಗಿ. ಗ್ರೀಕ್ನಲ್ಲಿ ಅಥವಾ ಇಂಗ್ಲೀಷ್ನಲ್ಲಿ ಇರುವಂಥ ಡೆವಿಲ್ ಎಂಬುದಾದಂಥ ಆ ಶಬ್ದ ಗ್ರೀಕ್ನಲ್ಲಿ ಡಯಾಬೋಲೋಸ್ ಎಂಬುದಾಗಿ ಕರೆಯುತ್ತೆ. ಗ್ರೀಕ್ ಪದ ಡಯಾಬೋಲೋಸ್, ಅದರ ಅರ್ಥ ಆಪಾದಕ ದೂತನು, ದ ಏಂಜಲ್ ಆಫ್ ಅಕ್ಯೂಸರ್. ಎಲ್ಲರನ್ನು ಅವನು ನೀನು ತಪ್ಪು ಮಾಡಿದ್ದಿ, ನೀನು ಅದು ಇದು ಎಂಬುದಾಗಿ ಏನು ಮಾಡ್ತಾ ಇರ್ತಾನೆ, ನಿಮ್ಮನ್ನು ಅಕ್ಯೂಸ್ ಮಾಡುವಂಥದ್ದು. ನೀವು ಪಾಪ, ಇವತ್ತು ನಾವು ಟಿ ವಿಗಳಲ್ಲಿ ನೋಡ್ತೇವಲ್ಲ, ಏನಾದರೂ ಈಗ ಕುರ್ಚಿ ಕಾಳಗ ಆಗ್ತಾ ಇದೆ, ಅದು ನಿಜವಾದ ಕಾಳಗ ಇಲ್ಲ. ಏನು ಮಾಡ್ತಾ ಇದ್ದಾರೆ ಜನರು, ಇವರನ್ನು ಏನು ಮಾಡಬೇಕಂತ, ತೇಜೋವಧೆ ಮಾಡಬೇಕೆಂಬುದಾಗಿ, ಜನರಿಗೆ ತಪ್ಪಾದ ಸಂದೇಶವನ್ನು ಕೊಡಬೇಕೆಂಬುದಾಗಿ ಮಾಧ್ಯಮಗಳ ಮುಖಾಂತರ ಏನು ಮಾಡ್ತಾರೆ, ಸುಳ್ಳಾದ ಸಂಗತಿಗಳನ್ನು ಮತ್ತು ಅಥವಾ ಇವನೇನಾದ್ರು ಒಂದು ಕ್ರೈಮ್ ಆಯಿತು, ನಿಜವಾಗಿ ಒಬ್ಬ ವ್ಯಕ್ತಿ ಕೊಲೆ ಮಾಡಿರುವುದಿಲ್ಲ, ಅಲ್ಲಿ ನಿಂತಿರ್ತಾನಷ್ಟೇ, ಅವನೇ ಕೊಲೆಗಾರ ಎಂಬುದಾಗಿ ಏನು ಮಾಡುವಂಥದ್ದು, ಹೇಳುವಂಥದ್ದು, ಅಕ್ಯೂಸ್ ಮಾಡುವಂಥದ್ದು. ತಪ್ಪು ಮಾಡಲಿಲ್ಲ, ಆದರೆ ನಮಗೆ ಕೋರ್ಟ್ ಒಂದಿದೆ, ಕೋರ್ಟ್ ನಮಗೆ ತೀರ್ಮಾನ ಕೊಡ್ತದೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ತಪ್ಪು ಮಾಡದವರನ್ನು ಕ್ವಶನ್ ಮಾರ್ಕ್ ಹಾಕಿ ಒಂದು ಟೈಟಲನ್ನು ಕೊಡುವಂಥದ್ದು ಇವತ್ತಿನ ಪೇಪರ್ಗಳಲ್ಲಿ ಬಹಳ ಅತಿ ಹೆಚ್ಚಾಗಿ ನಡೆಯುವಂಥದ್ದು. ಇವತ್ತು ನ್ಯೂಸ್ ಹೆಡ್ಲೈನ್ಸಲ್ಲಿ ಸತ್ಯವೆಲ್ಲದ ಸಂಗತಿಗಳನ್ನು ಅದರ ಮುಂದೆ ಒಂದು ಕ್ವಶನ್ ಮಾರ್ಕ್ ಹಾಕ್ತಾರೆ. ಇದು ಸೈತಾನನ ಕೆಲಸ. ಹಲ್ಲೆಲೂಯಾ. ಯಾರ ಕೆಲಸ? ಸೈತಾನನ ಕೆಲಸ, ದುಷ್ಟನ ಕೆಲಸ. ಇಂಥ ರೀತಿಯಲ್ಲಿ ನಮ್ಮನ್ನು ವಂಚಿಸ್ತಾನೆ. ನಮ್ಮ ವೈಯಕ್ತಿಕ ಜೀವಿತದಲ್ಲಿಯೂ ಸಹ ಸೈತಾನ ಕಾರ್ಯ ಮಾಡ್ತಾನೆ. ಪ್ರಿಯರೇ, ಏದೇನು ತೋಟದಲ್ಲಿ ಸೈತಾನನು ಯಾವ ವೇಷದಲ್ಲಿ ಬಂದನು? ಸರ್ಪದ ವೇಷದಲ್ಲಿ ಬಂದು ಏನು ಮಾಡಿದನು? ವಂಚಿಸಿದನು. ಇವತ್ತು ನನ್ನ ಮತ್ತು ನಿಮ್ಮ ಜೀವಿತದಲ್ಲಿ ಸೈತಾನನು ಸರ್ಪದ ವೇಷದಲ್ಲೇ ಬರಬೇಕೇ ಅಂತ ಯಾವ ಅವಶ್ಯಕತೆ ಇಲ್ಲ. ಆತನು ಒಂದು ವೇಳೆ ಹುಡುಗಿಯ ರೂಪದಲ್ಲಿ ಬರ್ಬೋದು, ಹಣದ ರೂಪದಲ್ಲಿ ಬರ್ಬೋದು, ಕೆಲಸ, ಗೌರವ, ಏನೋ ಈ ಲೋಕದ ನನಗಿಷ್ಟೇ ಕೆಲವು ನೆನಪಾಗುವಂಥದ್ದು, ಇನ್ನು ಹಲವು ಸಾವಿರ ಸಂಗತಿಗಳಿದೆ. ಆ ರೂಪಗಳಲ್ಲಿ ಸೈತಾನನು ಬರಬಹುದು. ಹಲ್ಲೆಲೂಯಾ. ಏದೇನು ತೋಟದಲ್ಲಿ ಯಾವ ರೂಪದಲ್ಲಿ ಸೈತಾನ ಬಂದನು? ಸರ್ಪದ ರೂಪದಲ್ಲಿ ಬಂದನು. ಆದರೆ ನಾವು ಭಯದಲ್ಲಿ ಜೀವಿಸಬೇಕೆಂಬುದಾಗಿ
ಬಯಸುವಂಥ ಸೈತಾನನು ವಿವಿಧ ರೂಪದಲ್ಲಿ ಬರಬಹುದು. ಇವತ್ತು ಈ ವರ್ಷದಲ್ಲಿ ನಾವು ಜಾಗರೂಕರಾಗಿರೋಣ. ಹಾಲೆಲೂಯಾ. ಆತನು ಯಾವುದೇ ರೂಪದಲ್ಲಿ ನಿಮ್ಮ ಜೀವಿತದಲ್ಲಿ ಆತನು ಬಂದು ನಿಮ್ಮನ್ನು ಗಲಿಬಿಲಿ ಪಡಿಸಬಹುದು. ಒಂದು ವೇಳೆ ಗೆಳೆಯನ ರೂಪದಲ್ಲಿ ಬರಬಹುದು, ಫ್ರೆಂಡ್ ಆಗಿ, ಒಳ್ಳೆ ನಯವಾಗಿ ಮಾತನಾಡುವಂಥ ಒಬ್ಬ ಫ್ರೆಂಡ್ ಆಗಿ, ಇತರರ ಬಗ್ಗೆ ಚಾಡಿಯನ್ನು ಹೇಳಿಕೊಂಡು ಅಥವಾ ಇತರ ಬಗ್ಗೆ ಏನೋ ಗೊತ್ತಿದ್ದವನಾಗಿ ಅವರ ಬಗ್ಗೆ ಕೆಟ್ಟ ಇನ್ಫಾರ್ಮೇಷನ್ ಕೊಟ್ಟು ನಿಮ್ಮ ಜೀವಿತದಲ್ಲಿ ವಿಷಯವನ್ನು ಬಿತ್ತಿ ಹೋಗಬಹುದು. ಇವತ್ತು ಈ ವರ್ಷದಲ್ಲಿ ನಾವು ಜಾಗ್ರತೆಯಾಗಿರೋಣ. ಸರ್ಪ ಅಥವಾ ಸೈತಾನನು ಯಾವ ರೀತಿಯಾಗಿಯೂ ನಮ್ಮ ಕುಟುಂಬಗಳಲ್ಲಿ ಆತನು ಪ್ರವೇಶಿಸಿ ನಮ್ಮ ಕುಟುಂಬವನ್ನು ಹಾಳು ಮಾಡಬಹುದು. ದಯಮಾಡಿ ಇದನ್ನು ನಾವು ನೆನಪಿಲಿಟ್ಟುಕೊಳ್ಳೋಣ. ಇದನ್ನು ನಾವು ಅರ್ಥ ಮಾಡಿಕೊಂಡು ಜೀವಿಸೋಣ. ಪ್ರಕಟಣೆ 12:9 ಓದ್ತೇವೆ, ಆ ದೊಬ್ಬಲ್ಪಟ್ಟ ಸೈತಾನನ ಬಗ್ಗೆ. ಭೂಲೋಕದವರಲ್ಲೆಲ್ಲ ಮರಳುಗೊಳಿಸುವ ಆ ಮಹಾ ಘಟಸರ್ಪನು, ಅಂದರೆ ಪಿಶಾಚಿ ಎಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು ಎಂಬುದಾಗಿ. ಯಾರು ಬಿದ್ದದು? ಘಟಸರ್ಪನು. ಇದು ಫಸ್ಟ್ ಟೈಮ್ ಬೈಬಲ್ನಲ್ಲಿ ಆದಿಕಾಂಡದಲ್ಲಿ ಆ ಸರ್ಪವನ್ನು ಮೆನ್ಷನ್ ಮಾಡಿದ ಮೇಲೆ ಸರ್ಪ ದೊಬ್ಬಲ್ಪಟ್ಟ ಸರ್ಪವೆಂಬುದಾಗಿ ಆ ಸೈತಾನನಿಗೆ ಹೇಳುವಂಥದ್ದು ನಾವು ನೋಡುತ್ತೇವೆ. ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದದರ ಬಗ್ಗೆ ನಾವು ಓದುತ್ತೇವೆ ಪ್ರಿಯರೇ. ಹಾಲೆಲೂಯಾ. ಆತನ ಹೆಸರು, ಆ ಘಟಸರ್ಪನು ಅಂದರೆ ಪಿಶಾಚಿ ಅಥವಾ ಸೈತಾನನೆಂತಲೂ ಹೆಸರು ಅದಕ್ಕೆ ಇದೆ. ಪ್ರಿಯ ದೇವ, ಅದರ ಹಿಂದಿನ ಉದ್ದೇಶವೇನು? ನಮ್ಮನ್ನು ದೇವರಿಂದ ದೂರ ಮಾಡುವಂಥದ್ದೇ ಉದ್ದೇಶ. ಹಾಲೆಲೂಯಾ. ನನ್ನನ್ನು ಮತ್ತು ನಿಮ್ಮನ್ನು ದೇವರಿಂದ ದೂರ ಮಾಡುವಂಥ ಉದ್ದೇಶವಾಗಿದೆ ಪ್ರಿಯರೇ. ಹಾಗಾಗಿ ಸೈತಾನನು ತನಗಿರುವ ಸ್ವಲ್ಪ ಕಾಲ, ಆತನಿಗೆ ಜಾಸ್ತಿ ಕಾಲವಿಲ್ಲ. ಬೈಬಲ್ ಹೇಳುತ್ತದೆ, ಆತನು ದೊಬ್ಬಲ್ಪಟ್ಟ ಸೈತಾನನಿಗೆ ಎಷ್ಟು ಕಾಲವಿದೆ? ಬಹಳ ಸ್ವಲ್ಪ ಕಾಲವಿದೆ ಆತನಿಗೆ. ಅದೇ 12ನೇ ವಚನದಲ್ಲಿ, 12ನೇ ಅಧ್ಯಾಯ 12ನೇ ವಚನದಲ್ಲಿ ಪ್ರಕಟಣೆ ಹೀಗೆ ಓದ್ತೇವೆ, ಪರಲೋಕವೇ ಅದರಲ್ಲಿ ವಾಸ ಮಾಡುವವರೇ ಹರ್ಷಿಸಿರಿ, ಭೂಮಿಯೇ ಸಮುದ್ರವೇ ನಿಮ್ಮ ದುರ್ಗತಿಯನ್ನು ಏನು ಹೇಳಲಿ? ಸೈತಾನನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ಮಹಾರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ. ಎಷ್ಟು ಕಾಲಕ್ಕೆ ಬಂದಿದ್ದಾನೆ ಆತನು? ಬಹಳ ಸ್ವಲ್ಪ ಕಾಲಕ್ಕೆ. ಹೇಗೆ ಅವನು ಕೆಲಸ ಮಾಡ್ತಾ ಇದ್ದಾನೆ? ಮಹಾರೌದ್ರವುಳ್ಳವನಾಗಿ ಆತನು ಇಳಿದು ಬಂದಿದ್ದಾನಂದ್ರೆ, ಇವತ್ತು ನಾವು ಕಾಣುವಂಥ ಭೀಕರವಾದ ಪಾಪ ಕೃತ್ಯಗಳು ಈ ಲೋಕದಲ್ಲಿ ನಡೀಲಿಕ್ಕೆ ಕಾರಣ ಏನು? ಆತನು ಹಾಲೆಲೂಯಾ ದೊಬ್ಬಲ್ಪಟ್ಟಂಥ ಸೈತಾನನು ಹೇಗೆ ಬಂದಿದ್ದಾನೆ? ಮಹಾರೌದ್ರವುಳ್ಳವನಾಗಿ. ಸ್ವಲ್ಪ ಕಾಲವೇ ನನಗಿದೆ ಎಂಬುದಾಗಿ ಆತನಿಗೆ ಗೊತ್ತಿದೆ. ಯಾಕಂದರೆ ಹಾಲೆಲೂಯಾ ಆತನ ತಲೆಯು, ಆತನು ದೇವರು ಆಲ್ರೆಡಿ ಜಡ್ಜಿದ್ದಾನೆ. ಆತನ ಸಂಪೂರ್ಣವಾದ ಆತನ ಏನಾಗಲಿಕ್ಕಿದೆ? ಅಂತ್ಯವಾಗಲಿಕ್ಕಿದೆ. ಆತನು ಇರುವಷ್ಟು ದಿನಗಳ ಕಾಲ ಆತನು ಹೇಗೆ ಹೇಗೆ ಕೆಲಸ ಮಾಡ್ತಾನೆ? ಮಹಾರೌದ್ರವುಳ್ಳವನಾಗಿ ಕೆಲಸ ಮಾಡುತ್ತಾನೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ವಿಶ್ವಾಸಿಗಳು. ನಮ್ಮ ಜೀವಿತಗಳಲ್ಲಿ ಒಂದು ವೇಳೆ ಸೈತಾನನ ಪ್ರಬಲವಾದ ಹೋರಾಟಗಳನ್ನು ನೀವು ಕಾಣುತ್ತಿರುವುದಾದರೆ, ಆತನು ಹಾಲೆಲೂಯಾ ಹೇಗೆ ಕೆಲಸ ಮಾಡ್ತಾ ಇದ್ದಾನೆ? ಮಹಾರೌದ್ರವುಳ್ಳವನಾಗಿ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುತ್ತಾ ಇದ್ದಾನೆ. ಇದನ್ನು ನೆನಪಿಟ್ಕೊಳ್ಳಿ. ಹಾಲೆಲೂಯಾ. ಸೈತಾನ ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ಮಹಾರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ ಎಂಬುದಾಗಿ ಅಲ್ಲಿ ಅವನು ಯೋಹಾನನು ಆತನು ಹೇಳುವಂಥದ್ದನ್ನು ನೋಡುತ್ತೇವೆ ಪ್ರಿಯರೇ. ಇವತ್ತು ನಮ್ಮ ಜೀವಿತದಲ್ಲಿ ಏನೇ ಇವತ್ತು ಸಂಭವಿಸ್ತಾ ಇದ್ದರೂ ಅದರ ಹಿಂದೆ ಕಾರಣವೇನು? ಸೈತಾನನಾಗಿದ್ದಾನೆ. ಧೈರ್ಯವಾಗಿರೋಣ, ಭಯಪಡಬೇಡಿರಿ. ಹಾಲೆಲೂಯಾ. ಸೈತಾನನು ಮಹಾರೌದ್ರವುಳ್ಳವನಾಗಿ ಕೆಲಸ ಮಾಡಿದರೂ ಸಹ ನಮ್ಮ ದೇವರು ಆ ಎಲ್ಲ ಸೈತಾನನ ಶಕ್ತಿಯನ್ನು ಜಯಿಸುವಂಥ ಶಕ್ತಿ ಆತನದಾಗಿದೆ. ಹಾಲೆಲೂಯಾ. ಮರಣವನ್ನು ಆತನು ಸೈತಾನನು ಯೇಸುವನ್ನು ಮರಣಕ್ಕೆ ಒಪ್ಪಿಸುವುದರ ಮುಖಾಂತರ ಯೇಸುವಿನ ಎಲ್ಲ ಮುಕ್ತಾಯವಾಗುತ್ತದೆ ಎಂಬುದಾಗಿ ತಿಳಿದುಕೊಂಡಿದ್ದಾನಾದರೆ ನಮ್ಮ ಯೇಸು ಮರಣವನ್ನು ಜಯಿಸಿ ಎದ್ದಂಥ ದೇವರಾಗಿದ್ದಾನೆ. ಹಾಲೆಲೂಯಾ. ಮಹಾರೌದ್ರವುಳ್ಳವನಾಗಿ ಇಲ್ಲಿ ಭೂಲೋಕದಲ್ಲಿ ಕಾರ್ಯ ಮಾಡುತ್ತಾ ಇದ್ದಾನೆ. ಇವತ್ತು ಮಾಟ ಮಂತ್ರ ಶಕ್ತಿಗಳು, ಬೇರೆ ಬೇರೆ ರೀತಿಯ ಶಕ್ತಿಗಳು, ಹೌದು ಅದೆಲ್ಲವೂ ಇದೆ. ಆದರೆ ಆ ಎಲ್ಲ ಶಕ್ತಿಗಳು ಯೇಸುವಿನ ಮುಂದೆ ತಲೆಬಾಗುವಂಥದ್ದಾಗಿದೆ. ರೌದ್ರವುಳ್ಳ ಈ ಸೈತಾನನು ಒಂದೊಂದು ತಂತ್ರಗಳನ್ನು ಉಪಯೋಗಿಸಿಕೊಂಡು ಮನುಷ್ಯರನ್ನು ಏನು ಮಾಡ್ತಾ ಇದ್ದಾನೆ? ವಂಚಿಸ್ತಾ ಇದ್ದಾನೆ. ನಾನು ಮೊನ್ನೆ ದಿನ ರಾಣೆಬೆನ್ನೂರಿಗೆ ನಾನು ಹೋದಾಗ ಅಲ್ಲಿ ನಾನು ಆ ರಸ್ತೆಯಲ್ಲಿ ಹೋಗುವಾಗ ನಾನು ಬಂಗಾರಪ್ಪಣ್ಣ ಹೋಗ್ತಾ ಇದ್ದೆವು. ಅಲ್ಲಿ ಹೋಗ್ಬೇಕಾದ್ರೆ ಒಂದು ದರ್ಗವಿದೆ. ಆ ದರ್ಗಕ್ಕೆ ಹೋಗಿ ಎಷ್ಟೋ ಜನ ದೆವ್ವ ಬಿಡಿಸ್ಲಿಕ್ಕೆ ಹೋದವರು ಇಲ್ಲಿ ಬಂದು ದೇವರವರನ್ನು ಮುಟ್ಟಿದ್ದನ್ನು ನಾನು ಸಾಕ್ಷಿ ಹೇಳಿದೆ. ಹಾಲೆಲೂಯಾ. ಅಲ್ಲಿ ಹೋಗ್ತಾ ಇದ್ದರು ದರ್ಗಕ್ಕೆ. ಯಾವುದಕ್ಕೋಸ್ಕರ? ದುರಾತ್ಮಗಳು ಬಿಟ್ಟು ಹೋಗೋದಕ್ಕೆ. ಆದರೆ ಅಂಥ ಕೆಲವರು ಇಲ್ಲಿ ಬಂದಿದ್ದಾರೆ, ಬಂದು ದೇವರಿಂದ ಬಿಡುಗಡೆಯನ್ನು ಹೊಂದಿದ್ದಾರೆ. ಹಾಲೆಲೂಯಾ. ಅಂಥ ದರ್ಗಗಳಲ್ಲಿಯೂ ಹಾಲೆಲೂಯಾ ಯಾವ ದುರಾತ್ಮಗಳನ್ನು ಓಡಿಸ್ಲಿಕ್ಕೆ ಆಗೋದಿಲ್ಲ ಪ್ರಿಯರೇ. ದುರಾತ್ಮನು ಸೈತಾನನನ್ನೇ ಇದು ಮಾಡ್ಲಿಕ್ಕೆ ಆಗ್ತದಾ?
ಓಡಿಸ್ಲಿಕ್ಕೆ ಆಗುವುದಿಲ್ಲ. ಒಳ್ಳೆಯ ಪರಿಶುದ್ಧನಾದ ದೇವರು ಮಾತ್ರ ಶುದ್ಧವಾದಂಥ ದುಷ್ಟ ಶಕ್ತಿಯನ್ನು ಓಡಿಸಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಇವತ್ತು ನಮ್ಮ ದೇವರು ಸಾಧಾರಣನಲ್ಲ. ಆದರೆ ಸೈತಾನನು ಸಹ ಆತನು ಕೆಲಸ ಬಹಳ ಬಹಳ ರೌದ್ರದಿಂದ ಆತನು ಮಾಡುತ್ತಾ ಇದ್ದಾನೆ. ವಿಶ್ವಾಸಿಗಳಾದ ನಾವು ಬಹಳ ಎಚ್ಚರಿಕೆ ಆಗಿರಬೇಕು. ಸೈತಾನನು ಹೇಗಿರುತ್ತಾನೆ? ಒಂದು ಒಳ್ಳೆಯ ಉದಾಹರಣೆ, ಈ ಸೀರೀಸನ್ನು ನಾನು ಬರುವ ವಾರ ಸಹ ನಾನು ಮಾತನಾಡುತ್ತೇನೆ, ಭಯಪಡಬೇಡ ಎಂಬುದಾದ ವಿಷಯದಲ್ಲಿ. ಸೈತಾನನು ಹೇಗಿರುತ್ತಾನೆ? ನಾವು ಎಷ್ಟೋ ಸಾರಿ ಸೈತಾನನು 2 ಕೊಂಬು, ನಾಲಿಗೆ ಹೊರಗೆ, ಕಪ್ಪಾಗಿ, ಬಟ್ಟೆ, ಉಗುರುಗಳೆಲ್ಲ ಉದ್ದ. ಮುಂಚೆ ಒಂದು ಟಿ ವಿ ಬರ್ತಾಯಿತ್ತು, ಬಿ ಪಿ ಎಲ್ ಟಿ ವಿಯಲ್ಲಿ, ಒನಿಡಾ ಟಿ ವಿಯಲ್ಲಿ ಅದು ಅವರ ಅಡ್ವರ್ಟೈಸ್ಮೆಂಟಲ್ಲಿ ಬರ್ತಾ ಇದ್ದ ಹಾಗೆ 2 ಕೊಂಬುಗಳಿರುವಂಥ ಒಂದು ಸೈತಾನನ್ನು ಫಸ್ಟ್ ತೋರಿಸ್ತಾ ಇದ್ರು ಆ ಟಿ ವಿಗಳಲ್ಲಿ. ಮತ್ತು ಅದು ಜಪಾನ್ದ ಒಂದು ಅವರು ನಂಬುತ್ತಾ ಇರುವಂಥ ಒಂದು ಸಂಗತಿ ಅದು. ಹೀಗೆ ಸೈತಾನನ್ನು ಆ ರೀತಿಯಾಗಿ ನಾವೇನು ಮಾಡಿದ್ದೇವೆ, ಚಿತ್ರೀಕರಿಸ್ಕೊಂಡಿದ್ದೇವೆ. ಆದರೆ ಸೈತಾನ್ ಹೇಗಿರ್ತಾನೆ ಎಂಬುದಾಗಿ ಯೇಸು ಸ್ವಾಮಿ ನಮಗೆ ಹೇಳ್ತಾನೆ. ನಾವು ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ 21ನೇ ವಚನದಲ್ಲಿ, ಇದೊಂದು ನಿಮಗೆ ಒಂದು ರೆವಲ್ಯೂಷನ್ ಆಗ್ಬೋದು. ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ 21ನೇ ವಚನ. ಯಾರಾದರೂ ಒಬ್ಬರು ದಯಮಾಡಿ ಓದಿ 21ರಿಂದ 24ರವರೆಗೆ. ಅಂದಿನಿಂದ ಯೇಸು ಕ್ರಿಸ್ತನು ತಾನು ಯೆರೂಸಲೇಮಿಗೆ ಹೋಗಿ ಅಲ್ಲಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹು ಕಷ್ಟಗಳನ್ನು ಅನುಭವಿಸಿ ಕೊಲ್ಲಲ್ಪಟ್ಟು 3ನೆಯ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡಬೇಕೆಂದು ತನ್ನ ಶಿಷ್ಯರಿಗೆ ತಿಳಿಸುವುದಕ್ಕೆ ಪ್ರಾರಂಭ ಮಾಡಿದನು. ಆಗ ಪೇತ್ರನು ಆತನ ಕೈ ಹಿಡಿದು, ಸ್ವಾಮಿ, ದೇವರು ನಿನ್ನನ್ನು ಕಾಯಲಿ, ನಿನಗೆ ಹೀಗೆ ಎಂದಿಗೂ ಆಗಬಾರದು ಎಂದು ಆತನನ್ನು ಗದರಿಸುವುದಕ್ಕೆ ಪ್ರಾರಂಭಿಸಲು, ಆತನು ತಿರುಗಿಕೊಂಡು ಪೇತ್ರನಿಗೆ, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ, ನನಗೆ ನೀನು ವಿಘ್ನವಾಗಿದ್ದಿ, ನಿನ್ನ ಯೋಚನೆ ಮನುಷ್ಯರ ಯೋಚನೆಯೇ ಹೊರತು ದೇವರದ್ದಲ್ಲ ಎಂದು ಹೇಳಿದನು. ಮತ್ತು ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಹಲ್ಲೆಲೂಯಾ. ಇಲ್ಲಿ ಯೇಸು ಸ್ವಾಮಿ ಸೈತಾನನು ಯಾರೆಂಬುದಾಗಿ ಈ ವಾಕ್ಯದ ಭಾಗದಲ್ಲಿ ನಮಗೆ ತಿಳಿಯಪಡಿಸಿದ್ದಾನೆ. ಯೇಸು ಪೇತ್ರನಿಗೆ ಸೈತಾನನು ಎಂಬುದಾಗಿ ಕರೆಯುವುದನ್ನು ನಾವು ನೋಡ್ತಾ ಇದ್ದೇವೆ. ಏನು ಕರಿತಾ ಇದ್ದಾನೆ? ಸೈತಾನನು. ಪೇತ್ರನು ಯಾರು? ಯೇಸುವಿನ ಬಹಳ ಆಪ್ತನಾದಂಥವನು. ಅವನು ಬಹಳ ಯೇಸು ಸ್ವಾಮಿ ಎದೆಗೆ ಒರಗುವಂಥ ಒಬ್ಬ ಶಿಷ್ಯನಾಗಿದ್ದನು. ಅವನಿಗೆ ಯೇಸು ಸ್ವಾಮಿ ಏನಂತ ಕರಿತಾ ಇದ್ದಾನೆ? ಸೈತಾನನು. ಯೇಸು ಸ್ವಾಮಿ ಯಾಕೆ ಸೈತಾನ ಎಂಬುದು ಕರಿತಾನೆ? ಅವನೊಳಗೆ ಆ ಸೈತಾನನ ಒಂದು ಬುದ್ಧಿ ಕಾರ್ಯ ಮಾಡ್ತಾ ಉಂಟು. ಯಾವ ಬುದ್ಧಿ? ಅಲ್ಲಿ ವಾಕ್ಯದಲ್ಲಿ ಓದುವಾಗ ಅಲ್ಲಿ ನಮಗೆ ಗೊತ್ತಾಗ್ತದೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಏನಂತ ಹೇಳ್ತಾ ಇದ್ದಾನೆ? ತನ್ನ ಮರಣದ ಬಗ್ಗೆ ಹೇಳ್ತಾ ಇದ್ದಾನೆ. ನನ್ನನ್ನು ಕೊಲ್ಲುತ್ತಾರೆ, 3ನೇ ದಿನದಲ್ಲಿ ಜೀವಿತನಾಗಿ ನಾನು ಎಬ್ಬಿಸಲ್ಪಡಬೇಕೆಂದು ಆತನು ಹೇಳ್ತಿರುವಂಥ ಸಮಯದಲ್ಲಿ ತನ್ನ ಶಿಷ್ಯರಿಗೆ ತಿಳಿಸೋದಕ್ಕೆ ಇದು ಪ್ರಾರಂಭ ಮಾಡ್ತಾನೆ. ಆಗ ಪೇತ್ರನು ಆತನ ಕೈ ಹಿಡಿತಾನೆ. ಯಾರ್ದು ಕೈ? ಯೇಸು ಸ್ವಾಮಿಯ ಕೈ ಹಿಡಿದು, ಸ್ವಾಮಿ, ದೇವರು ನಿನ್ನನ್ನು ಕಾಯಲಿ, ನಿನಗೆ ಹೀಗೆ ಎಂದಿಗೂ ಆಗಬಾರದು ಎಂದು ಆತನನ್ನು ಗದರಿಸುವುದಕ್ಕೆ ಏನು ಮಾಡ್ತಾನಂತೆ? ಅವನು ಪ್ರಾರಂಭಿಸ್ತಾನೆ. ಯಾರಿಗೆ ಗದರಿಸ್ತಾ ಇದ್ದಾನೆ? ಯೇಸುವಿಗೆ. ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾನೆ? ದೇವರ ಚಿತ್ತದ ಬಗ್ಗೆ ಆತನು ಏನು ಮಾಡ್ತಾ ಇದ್ದಾನೆ? ವಿವರಿಸ್ತಾ ಇದ್ದಾನೆ. ಏನು? ಮುಂದೆ ನಾನು ಕೆಲವು ದಿನಗಳಲ್ಲಿ ನನ್ನನ್ನು ಶಿಲುಬೆಗೆ ಹಾಕ್ತಾರೆ, ನನ್ನನ್ನು ಸಾಯಿಸುತ್ತಾರೆ, ನನ್ನನ್ನು ಜನರು ಹೀಗೆ ಕೊಲೆ ಮಾಡ್ತಾರೆ, ನನ್ನನ್ನು ಸಾಯಿಸ್ತಾರೆ ಎಂಬುದಾಗಿ ಆತನು ಹೇಳುವಂಥ ಸಮಯದಲ್ಲಿ ದೇವರ ಚಿತ್ತ ಆಗುವಂಥದ ಬಗ್ಗೆ ಹೇಳುವಾಗ ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ? ಅವನ ವಿಷಯದಲ್ಲಿ ಯೇಸು ಸ್ವಾಮಿಗೆ ಏನು ಹೇಳ್ತಿದ್ದಾನೆ? ನಿನಗೆ ಇದೆಲ್ಲ ಆಗೋದು ಬೇಡ, ನಿನ್ನನ್ನು ದೇವರ ಕಾಯಲ್ಲಿ ಹೀಗೆಂದಿಗೂ ಆಗಬಾರದು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಇಲ್ಲಿ ಯೇಸು ಸ್ವಾಮಿ ಅದನ್ನು ಕೇಳಿದ ತಕ್ಷಣ ಪೇತ್ರನಿಗೆ ಏನು ಹೇಳ್ತಿದ್ದಾನೆ? ನೀನು ಸೈತಾನನು. ಅದರ್ಥ ನಾವುಗಳು ಸೈತಾನನಲ್ಲ. ನಾವು ಯಾವಾಗ ದೇವರ ಕೆಲಸಗಳಿಗೆ, ದೇವರ ವಿಷಯಗಳಿಗೆ ನಾವು ಅಡ್ಡಿಯನ್ನು ತರುತ್ತೇವೋ ಆವಾಗ ದೇವರು ನಮ್ಮನ್ನು ನೋಡಿ ನೀನು ಸೈತಾನನೆಂಬುದಾಗಿ ಹೇಳ್ತಾನೆ. ಅರ್ಥ ಆಯ್ತಾ? ನಾವಿವತ್ತು ದೇವರ ಕಾರ್ಯಗಳನ್ನು ಮಾಡಬೇಕೆಂಬುದಾಗಿ ನಮಗೆ ಗೊತ್ತಿದೆ. ಇವತ್ತು ನಾವುಗಳು ಅಡ್ಡಿಯಾಗಿದ್ದರೆ ಅದರ ಅರ್ಥ ಸೈತಾನ ರೂಪದಲ್ಲಿ ನಾವೇನು ಮಾಡ್ತಾ ಇದ್ದೇವೆ? ನಾವು ಅಡ್ಡಿಯನ್ನು ತರುತ್ತಾ ಇದ್ದೇವೆ ಎಂಬುದಾಗಿ. ಹಲ್ಲೆಲೂಯಾ. ದೇವರ ಕಾರ್ಯಗಳಲ್ಲಿ ಯಾರು ಅಡ್ಡಿ ಬರ್ತಾ ಇದ್ದಾರೆ? ಇಲ್ಲಿ
ದೇವರ ಯೇಸು ಸ್ವಾಮಿ ಹೇಳ್ತಿದ್ದಾನೆ, ನಾನು ಸಾಯ್ಲಿಕ್ಕೆ ಉಂಟು, ನನ್ನನ್ನು ಜನ ಕೊಲೆ ಮಾಡಲಿಕ್ಕಿದ್ದಾರೆ, 3ನೇ ದಿವಸದಲ್ಲಿ ನಾನು ಜೀವಿತನಾಗಿ ಎಬ್ಬಿಸಲ್ಪಡಲಿಕ್ಕೆ ನನಗಿದೆ. ಆದರೆ ಪೇತ್ರನೇನು ಹೇಳ್ತಾನೆ, ಇದೆಲ್ಲ ನಿನಗೆ ಆಗುವುದು ಬೇಡ. ಇವತ್ತು ಎಷ್ಟೋ ಸಾರಿ ನಾವು ಸೇವೆ ವಿಷಯದಲ್ಲಿ, ಪ್ರಾರ್ಥನೆ ವಿಷಯದಲ್ಲಿ, ಅಥವಾ ಸಭೆಯ ಆಗಿರ್ಬೋದು, ಅಥವಾ ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಪ್ರಾರ್ಥನೆಯ ವಿಷಯದಲ್ಲಿ ಆಗಿರ್ಬೋದು, ಒಂದು ದೃಢ ನಿರ್ಧಾರ ಮಾಡುವಾಗ ನಿಮಗೆ ಯಾರೇ ಅಡ್ಡಿ ಬಂದರೂ ಅದರ ಅರ್ಥ ಏನು ತಿಳ್ಕೊಳ್ಬೇಕು? ಸೈತಾನನಿಂದ ಕಳಿಸಲ್ಪಟ್ಟವರು ಇವರು. ಸೈತಾನನ ಹೇಗೆ ಬರುತ್ತಾನೆ? ಈ ರೀತಿಯಾಗಿ ಬರುತ್ತಾನೆ. ಪೇತ್ರನ ಜೀವಿತದಲ್ಲಿ ಪೇತ್ರನ್ನು ಯಾವತ್ತೂ ನೆನೆಸಿಲ್ಲ ಯೇಸು ಸ್ವಾಮಿ. ಅವನಿಗೆ ಇಷ್ಟು ಆಪ್ತನವನು. ಯೇಸು ಸ್ವಾಮಿ ಕೈ ಹಿಡಿಯುವಷ್ಟು ಅವನಿಗೇನಿದೆ? ಸಲಿಗೆ ಇದೆ. ಆ ಸಲಿಗೆ ಇರುವಷ್ಟು ಇದೆ. ಆದರೂ ಸಹ ಅವನು ಯಾವುದಕ್ಕೆ ಅಡ್ಡಿಪಡಿಸ್ತಾ ಇದ್ದಾನೆ? ದೇವರ ಯೋಜನೆಗೆ ಅಡ್ಡಿಯಾಗಿದ್ದಾನೆ. ದೇವರ ಯೋಜನೆ ಅಡ್ಡಿಯಾದ ಮಾತುಗಳನ್ನು ಆತನು ಏನು ಮಾಡ್ತಾ ಇದ್ದಾನೆ? ಆಡುವುದರಿಂದ ಆತನಿಗೆ ದೇವರು ಹೇಳ್ತಿದ್ದಾನೆ, ಸೈತಾನನು ಒಂದು ವೇಳೆ ನಾವು ಸೈತಾನನ ಒಂದು ವೇಳೆ ನೋಡದಿದ್ದರೂ ನಮ್ಮ ಬಿಹೇವಿಯರ್, ಸೇವೆಯ ವಿಷಯದಲ್ಲಿ ಅಥವಾ ದೇವರ ಕಾರ್ಯಗಳಲ್ಲಿ ನಾವು ತೋರುವಂಥ ಹಾಲೆಲೂಯಾ ಒಂದು ವೇಳೆ ಅಡ್ಡಿಪಡಿಸುವಂಥ ವ್ಯಕ್ತಿಗಳು ನಾವು ಆಗಿರೋದಾದರೆ, ಇವತ್ತು ನಾವುಗಳೇನಾಗಿದ್ದೇವೆ? ಸೈತಾನನ್ಗಳಾಗಿದ್ದೇವೆ. ಬೇಜಾರು ಮಾಡ್ಕೊಳ್ಬೇಡಿ. ಆದರೆ ವಾಕ್ಯದಲ್ಲಿ ನಾವು ಇದನ್ನು ಅರ್ಥ ಮಾಡಿಕೊಳ್ತೇವೆ. ಸೈತಾನನೆಂಬುದಾಗಿ ಕರಲಿಕ್ಕೆ ಕಾರಣವೇ ಅವನು ಏನು ಮಾಡ್ತಾನೆ? ದೇವರ ಯೋಜನೆಗೆ, ದೇವರ ಚಿತ್ತಕ್ಕೆ ಅವನು ಏನು ಮಾಡ್ತಾನೆ? ವಿರೋಧವಾಗಿ ಮಾತನಾಡುತ್ತಾನೆ. ಇವತ್ತು ನಾವು ಅಂಥವರಾಗೋದು ಬೇಡ ಪ್ರಿಯರೇ. ಹಾಲೆಲೂಯಾ. ಸೈತಾನನ ದೊಡ್ಡ ಜಾಲವಿದೆ. ಜಾಲ ಹೊಂದಿದಾನ ಆತನಿಗೆ ಕುಟ್ಟಿ ಸೈತಾನ ಇದ್ದಾರೆ, ದೊಡ್ಡ ದೊಡ್ಡ ಸೈತಾನ್ಗಳಿದ್ದಾರೆ, ಸಣ್ಣ ಸೈತಾನರು. ನಮ್ಮ ಒಂದೊಂದು ಕುಟುಂಬವನ್ನು ಆಳ್ವಿಕೆ ಮಾಡಲಿಕ್ಕೆ ನಿಮ್ಮ ಏನು ಖಾನ್ದಾನನ್ನು ಆಳ್ವಿಕೆ ಮಾಡುವಂಥ ಸೈತಾನ್ಗಳಿದ್ದಾರೆ. ಹೀಗೆ ಒಂದೊಂದು ಟೆರಿಟರಿ, ಒಂದೊಂದು ಗ್ರಾಮಗಳನ್ನು, ಒಂದೊಂದು ಹಳ್ಳಿಗಳನ್ನು ಕಂಟ್ರೋಲ್ ಮಾಡುವಂಥ ಸೈತಾನ್ಗಳಿದ್ದಾರೆ. ನಾನು ಯಾವಾಗಲೂ ಒಂದು ಕಡೆ ಹೇಳ್ತೇನೆ, ಸೇಂಟ್ ಫ್ರಾನ್ಸಿಸ್ ಆಫ್ ಆಸಿಸ್ ಎಂಬವರು, ಅವರು ದೊಡ್ಡ ದೇವರಿಂದ ಉಪಯೋಗಿಸಲ್ಪಡುತ್ತಿದ್ದ ಒಬ್ಬ ದೇವ ಸೇವಕರು. ಒಂದು ದಿವಸ ಅವರು ಒಂದು ಸಿಟಿಗೆ ಹೀಗೆ ಪ್ರಯಾಣವಾಗಿ ಹೋಗುವಾಗ ದೇವರಾತ್ಮನವರಿಗೆ ಎಲ್ಲವನ್ನು ತಿಳಿಯಪಡಿಸ್ತಾ ಇದ್ದಂತೆ. ಅವರೊಂದು ಪುಸ್ತಕದಲ್ಲಿ ಬರೆದಿದ್ದಾರೆ, ಆಕಾಶದ ಕಡೆಗೆ ನೋಡುವಾಗ ಆಕಾಶದ ಮೇಲೆ ಸೈತಾನನು ಏನು ಮಾಡ್ತಾ ಇದ್ದ? ಫುಲ್ಲು ಆ ಪ್ರದೇಶವನ್ನು ಆಳ್ವಿಕೆ ಮಾಡುವಂಥದ್ದನ್ನು, ಕಂಟ್ರೋಲ್ ಮಾಡುತ್ತಿರುವಂಥದ್ದನ್ನು ಅವರು ಕಾಣ್ತಾರಂತೆ. ಹೀಗೆ ಅವರು ಕಾಣ್ತಿದ್ದಂಥ ಸಂಗತಿಯನ್ನು ಅವರು ಬರೆಯುತ್ತಾರೆ. ಇವತ್ತು ಹೌದು, ಸತ್ಯ ನಮ್ಮ ಕುಟುಂಬ ಆಗಿರ್ಬೋದು, ನಮ್ಮ ಇರುವಂಥ ಪ್ರದೇಶಗಳಾಗಿರ್ಬೋದು, ನಾವು ಪ್ರಾರ್ಥನೆ ಮಾಡುವಂಥ ಹೊಣೆಯಲ್ಲಿ ನಾವಿದ್ದೇವೆ. ಯಾಕಂದರೆ ಒಂದೊಂದು ಪ್ರದೇಶಗಳನ್ನು, ಒಂದೊಂದು ಟೆರಿಟರಿಗಳನ್ನು, ಒಂದೊಂದು ಸ್ಥಳಗಳನ್ನು, ಒಂದೊಂದು ಹಾಲೆಲೂಯಾ ಮನೆಗಳನ್ನು ಆತನು ಏನು ಮಾಡ್ತಾ ಇರ್ತಾನೆ? ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಇವತ್ತು ಆ ಕಂಟ್ರೋಲ್ ಮಾಡೋದರನ್ನು ನಾವು ಏನು ಮಾಡಬೇಕು? ಬಾಯಿಂದ ಗದರಿಸಬೇಕು. ಅದಕ್ಕೆ ಸೈತಾನನ ಬಗ್ಗೆ ನಮಗೆ ಗೊತ್ತಾದರೆ ಮಾತ್ರ ಸೈತಾನನ ಎದುರಿಸಲಿಕ್ಕೆ ನಮಗೆ ಆಗುತ್ತದೆ. ಯುದ್ಧಕ್ಕೆ ಹೋಗುವಂಥ ಸೈನಿಕರು ಅವರ ವೈರಿಗಳ ಬಗ್ಗೆ ಅವರಿಗೆ ತಿಳುವಳಿಕೆ ಇಲ್ಲದೆ ಹೋದರೆ ಅವರನ್ನು ಎದುರಿಸಲಿಕ್ಕೆ ಆಗ್ತದ? ಅವರು ಯಾವೆಲ್ಲ ಅಸ್ತ್ರಗಳನ್ನು, ಆಯುಧಗಳನ್ನು ತರಬಹುದು ಎಂಬುದಾದ ಜ್ಞಾನವಿಲ್ಲದೆ ಇದ್ದರೆ ಇವರಿಂದ ಡಿಫೆನ್ಸ್ ಮಾಡಲಿಕ್ಕೆ ಆಗ್ತದ? ಸಾಧ್ಯವಿಲ್ಲ. ಇವತ್ತು ನಮಗೆ ಗೊತ್ತಿರಬೇಕು, ನಾವು ಸೈತಾನನ ಆಯುಧಗಳು ಏನೆಲ್ಲ ಉಪಯೋಗಿಸ್ತಾನೆ ಎಂಬುದಾಗಿ ಗೊತ್ತಿದ್ದಾಗ ಮಾತ್ರ ನಾವು ಸಭೆಯಾಗಿ ಹೋರಾಟ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಹಾಲೆಲೂಯಾ. ಇವತ್ತು ಹೋರಾಟ ಮಾಡುವಂಥ ಹಂಗಿನಲ್ಲಿದ್ದೇವೆ. ಪೇತ್ರನು ದೇವರು ಯೇಸ್ವಾಮಿ ಏನು ಕರೀತಾನೆ? ಸೈತಾನನೆಂಬುದಾಗಿ ಕರೀತಾನೆ. ಯಾಕೆ? ಅವನು ತೋರಿಸಿದ ಬುದ್ಧಿ ಸೈತಾನನ ಬುದ್ಧಿ. ಅವನು ತೋರಿಸಿದ ಬುದ್ಧಿ ಏನಾಗಿತ್ತು? ಸೈತಾನನ ಬುದ್ಧಿ ತೋರಿಸಿದನು. ಅದಕ್ಕೆ ಅವನಿಗೆ ಏನು ಕರೀತಾನೆ ದೇವರು? ಯೇಸು ಸ್ವಾಮಿ ಸೈತಾನನೆಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಮತ್ತು ಮತ್ತಾಯನ ಬರೆದ ಸುವಾರ್ತೆಗೆ ಬರುವಾಗ ಯೇಸು ಸ್ವಾಮಿಯನ್ನು ಸಹ, ನಾವಿಲ್ಲಿ ಸಮಯವಾಗ್ತಾ ಬಂತು, ಯೇಸು ಸ್ವಾಮಿಯನ್ನು ಸಹ ಸೈತಾನನೇನು ಮಾಡ್ತಾನೆ? ಶೋಧನೆಗೆ ಗುಣಪಡಿಸ್ತಾನೆ. ಸೈತಾನ ಸ್ವತಃವಾಗಿ ನಾವು 4ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 1ನೇ ವಚನಕ್ಕೆ ಬರುವಾಗ ಅಲ್ಲಿ ನೋಡುತ್ತೇವೆ, ಆಗ ಯೇಸು ಸೈತಾನನಿಂದ ಪಡುವುದಕ್ಕಾಗಿ ಆತ್ಮನು ಆತನನ್ನು ಅಡವಿಗೆ ಒಯ್ದನು. ಸೈತಾನನ್ನು ಎಲ್ಲಿ ಕರ್ಕೊಂಡು ಹೋಗ್ತಾನೆ? ಒಂದು ಅಡವಿಯ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾನೆ. ಯೇಸು ಸ್ವಾಮಿ 40 ದಿವಸ ಏನು ಮಾಡಿರ್ತಾನೆ? ಉಪವಾಸ ಮಾಡಿ ಹಸಿವಾಗಿರ್ತದೆ. ಆ ಸಮಯದಲ್ಲಿ ಆ ಹಸಿವೆಯನ್ನು ನೋಡಿಕೊಂಡು ಸೈತಾನನ ಏನು ಮಾಡ್ತಾನೆ? ಬರ್ತಾನೆ. ಇವತ್ತು ಯೇಸು ಸ್ವಾಮಿ ಅವತ್ತಿನ ಆ ಕ್ಷಣದ ಕೊರತೆ ಹಸಿವೆ ಆಗಿತ್ತು, ವೀಕ್ನೆಸ್ ಆಗಿತ್ತು. ಇವತ್ತು ನಮ್ಮ ಜೀವಿತದಲ್ಲಿಯೂ ಸಹ ಹಾಗೆ ಸೈತಾನನ್ನು ಕೆಲವು ಸಾರಿ ವೀಕ್ನೆಸ್ಸನ್ನು ಹುಡುಕ್ತಾ ಇರ್ತಾನೆ. ನಿಮ್ಮ ವೀಕ್ನೆಸ್ಸನ್ನು ನೋಡಿ ನಿಮ್ಮನ್ನು ಏನು ಮಾಡ್ತಾನೆ? ಆತನ ಅಟ್ಯಾಕ್ ಮಾಡುತ್ತಾನೆ. ಇವತ್ತು ನಿಮ್ಮ ವೀಕ್ನೆಸ್ ಏನು? ಪೋರ್ನೋಗ್ರಫಿಯಾ?
ಕುಡಿಯುವಂಥದ್ದಾಗಿರ್ಬೋದು, ಬೇರೆ ಬೇರೆ ರೀತಿಯ ಸಂಗತಿಗಳಾಗಿರ್ಬೋದು, ಜೂಜಾಗಿರ್ಬೋದು, ಅಕ್ರಮ ಸಂಬಂಧಗಳಾಗಿರ್ಬೋದು, ಲವ್ ಅಫೇರ್ಗಳಾಗಿರ್ಬೋದು. ಹೀಗೆ ನೀವೊಂದೊಂದು ವೀಕ್ನೆಸ್ಸಲ್ಲಿ ನೀವು ಇರುವಾಗ ಆ ವೀಕ್ನೆಸ್ಸನ್ನು ಸೈತಾನನ ಏನು ಮಾಡ್ತಾನೆ, ಅದನ್ನೇ ಅಸ್ತ್ರವಾಗಿ ಉಪಯೋಗಿಸ್ಕೊಳ್ತಾನೆ. ಯೇಸು ಸ್ವಾಮಿಗೆ ಏನಾಗಿತ್ತ ಅವಾಗ 40 ದಿವಸ ಉಪವಾಸ ಮಾಡಿದಾನಷ್ಟೇ ಸೈತಾನನು ಅವನನ್ನು ನೋಡಿಬಿಟ್ಟು ಅವನಿಗೆ ಹೇಳ್ತಾನೆ, ಏನು ಹೇಳ್ತಾನೆ 3ನೇ ವಚನದಲ್ಲಿ, ಆಗ ಶೋಧಕನು ಆತನ ಬಳಿಗೆ ಬಂದು, ಸೈತಾನನು ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲನ್ನು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು, ಆತನು, ಮನುಷ್ಯನು ರೊಟ್ಟಿಯಿಂದ ಮಾತ್ರ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುವನೆಂದು ಬರೆದಿದೆ ಎಂದು ಹೇಳಿದನು. ಪ್ರಿಯ ದೇವ ಜನರೇ, ಅವನು ಹೇಳ್ತಾನೆ ಏನು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲನ್ನು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂಬುದಾಗಿ ಆತನು ಹೇಳ್ತಾನೆ. ಅವನಲ್ಲಿ ನೋಡ್ತೇವೆ, ಸೈತಾನನು ನಿಮ್ಮ ಅಧಿಕಾರವನ್ನು ಕಿತ್ತುಕೊಳ್ಳಲಿಕ್ಕೆ ಸಹ ಆತನಿಗೆ ಗೊತ್ತಿದೆ. ಏನು ಮಾಡ್ತಾನೆ, ನಿಮ್ಮ ಅಧಿಕಾರವನ್ನು ಕಿತ್ತುಕೊಳ್ತಾನೆ. ಅವನಿಗೆ ಗೊತ್ತಿದೆ, ಯೇಸು ಒಂದು ಮಾತು ಹೇಳಿದರೆ ಏನಾಗ್ತದೆ, ಆ ಕಲ್ಲು ಸಹ ಏನಾಗ್ತದೆ, ರೊಟ್ಟಿ ಆಗುತ್ತದೆ ಎಂಬುದಾಗಿ ಗೊತ್ತುಂಟು. ಆದರೂ ಸಹ ಆತನು ಬಂದು ಪರೀಕ್ಷೆ ಮಾಡ್ತಾ ಇದ್ದಾನೆ. ಎಷ್ಟೋ ಸಾರಿ ನಾವು ಗೊತ್ತಿದೆ, ನಮಗೆ ದೇವರ ಮಕ್ಕಳು, ನಾವು ದೇವ ಜನರು ಎಂಬುದಾಗಿ ಗೊತ್ತಿದ್ದರೂ ಸಹ ಸೈತಾನನು ಕೆಲವು ಸಣ್ಣ ಪುಟ್ಟ ಸಂಗತಿಗಳಿಂದ ನಮ್ಮನ್ನು ಏನು ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ, ವಂಚಿಸಲಿಕ್ಕೆ ಪ್ರಾರಂಭಿಸ್ತಾನೆ. ಹಾಗಾಗಿ ಜಾಗ್ರತೆಯಾಗಿರೋಣ. ಸೈತಾನನು ದೇವರ ಅಧಿಕಾರವನ್ನು ಕಿತ್ತುಕೊಳ್ಳುವಂಥ ಮೊದಲನೇ ಹೆಜ್ಜೆಯಾಗಿ ಅಲ್ಲಿ ಯೇಸು ಸ್ವಾಮಿ ಬಳಿಗೆ ಹೋಗ್ತಾನೆ. ಏನು ಕಿತ್ಕೊಳ್ಬೇಕು, ಯೇಸುವಲ್ಲಿರುವಂಥ ಫುಲ್ ಕಂಪ್ಲೀಟ್ ಅಥಾರಿಟಿಯನ್ನು ಅವನು ಕದ್ದುಕೊಳ್ಳಬೇಕೆಂಬುದಾಗಿ ಶೋಧಿಸಲಿಕ್ಕೆ ಹೋಗ್ತಾನೆ. ಹಾಲೆಲೂಯಾ. ಯೇಸುವಿನ ಸೇವೆಯ ಸಂಪೂರ್ಣ ದಿಕ್ಕನ್ನು, ಯೇಸುವಿನ ಪ್ರಯಾರಿಟಿಯನ್ನೇ ಚೇಂಜ್ ಮಾಡಬೇಕು. ಆತನ ಸೇವೆಯ ಮಾರ್ಗವನ್ನು, ಹಳಿಯನ್ನು ತಪ್ಪಿಸಬೇಕೆಂಬುದಾಗಿ ಆತನು ಪ್ರಯತ್ನ ಪಟ್ಟನು. 40 ದಿವಸ ಏನಾಗಿ ಬಂದಿದ್ದಾನೆ, ಯೇಸುಸ್ವಾಮಿ ಪ್ರಾರ್ಥನೆ ಎಲ್ಲ ಮಾಡಿ ಆತನು ಬಲ ಹೊಂದಿದವನಾಗಿ ಬಂದಿದ್ದಾನೆ. ಬಂದ ತಕ್ಷಣ ಸೈತಾನನು ಅವನ ಸೇವೆಯ ಮಾರ್ಗವನ್ನು, ದಿಕ್ಕನ್ನೇ ತಪ್ಪಿಸಬೇಕೆಂಬುದಾಗಿ ಸೈತಾನನಲ್ಲಿ ಪ್ರಯತ್ನ ಪಡ್ತಾ ಇದ್ದಾನೆ. ಹಾಲೆಲೂಯಾ. ಅವನು ಕ್ಷಣದ ಅಗತ್ಯತೆಯನ್ನು ಮುಂದಿಟ್ಟುಕೊಂಡು ಏನು ಮಾಡ್ತಾ ಇದ್ದಾನೆ, ಯೇಸುವನ್ನು ವಂಚಿಸಲಿಕ್ಕೆ ಪ್ರಾರಂಭ ಮಾಡಿದನು. ಹೊಟ್ಟೆ ಹಸಿವನ್ನು ಆ ಸಂಗತಿ ತೆಗೆದುಕೊಂಡು ಅವನನ್ನು ಏನು ಮಾಡ್ತಾ ಇದ್ದಾನೆ. ನಮಗೆ ಗೊತ್ತಿದೆ ಏಸಾವನ ಬಗ್ಗೆ, ನಮಗೆ ಗೊತ್ತಿದೆ ಏಸಾವನು ಒಂದು ಹೊತ್ತಿನ ಊಟಕ್ಕಾಗಿ ತನ್ನ ಚೊಚ್ಚಲತನವನ್ನೇ ಮಾರಿದನು. ಆದರೆ ಯೇಸು ಸ್ವಾಮಿ ಬಗ್ಗೆ ನೋಡ್ತೇವೆ, ಯೇಸು ಸ್ವಾಮಿ ಅವನು ಆ ಹೊತ್ತಿನ ಊಟಕ್ಕಾಗಿ ತನ್ನ ಅಧಿಕಾರವನ್ನು ಮಾರಿಕೊಳ್ಳಲಿಲ್ಲ. ಹಾಲೆಲೂಯಾ. ಏಸಾವನು ಪ್ರಾಪಂಚಿಕನೆಂಬುದಾಗಿ ಬೈಬಲ್ ಹೇಳ್ತದೆ. ಇವತ್ತು ನಾವು ಪ್ರಾಪಂಚಿಕರಾದರೆ ನಾವು ಒಂದು ಹೊತ್ತಿನ ಊಟಕ್ಕೆ ನಾವು ಯೇಸುವನ್ನೇ ಮಾರುವವರಾಗಿದ್ದೇವೆ, ನಾವು ಯೇಸುವನ್ನೇ ಬಿಡುವವರಾಗಿದ್ದೇವೆ. ಆದರೆ ಇಲ್ಲಿ ಯೇಸು ಸ್ವಾಮಿ ಆ ಒಂದು ಹೊತ್ತಿನ ಊಟಕ್ಕಾಗಿ ಆತನು ಕಳವಳ ಪಡದೆ ಬದಲಾಗಿ ಸೈತಾನನ್ನು ಏನು ಮಾಡ್ತಾನೆ, ಆತನು ಗದರಿಸುತ್ತಾನೆ. ಹಾಲೆಲೂಯಾ. ಸೈತಾನನ್ನು ಗದರಿಸುತ್ತಾನೆ. ಅವನು ಹೇಳ್ತಾನೆ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಮನುಷ್ಯ ಬದುಕುತ್ತಾನೆ. ನೀನು ಹೇಳಿದಂತೆ ಆ ಕಲ್ಲಿನ ರೊಟ್ಟಿಯನ್ನು ಮಾಡಿ ತಿಂದದಿಂದ ನಾನೇನಾಗೋದಿಲ್ಲ, ಬದುಕುವುದಿಲ್ಲ. ಬದಲಾಗಿ ನಾನು ಬದುಕುವಂಥದ್ದು ಯಾವುದರಿಂದ, ದೇವರ ಮಾತಿನಿಂದ ಹೊರಡುವಂಥ ಪ್ರತಿಯೊಂದು ಮಾತಿನಿಂದಲೂ. ಹಾಲೆಲೂಯಾ. ದೇವರ ಬಾಯಿಂದ ಹೊರಡುವ ಮಾತಿನಿಂದ ನಾ ಬದುಕುತ್ತೇನೆ ಎಂಬುದಾಗಿ ಆತನು ಸೈತಾನನಿಗೆ ಗದರಿಸುತ್ತಾನೆ. ಪ್ರಿಯರೇ, ಇವತ್ತು ಹಾಲೆಲೂಯಾ, ನಮ್ಮ ಜೀವಿತಗಳಲ್ಲಿ ಇವತ್ತು ಸಣ್ಣ ಪುಟ್ಟ ನಿಮ್ಮದು ಇದಿರ್ಬೋದು, ಕೆಲವು ಸಾಲ ಇರ್ಬೋದು, ಸಾಲದ ವಿಷಯದಲ್ಲಿ ಹಣದ ಕೊರತೆ ಆಗಿರ್ತದೆ. ಆ ಕೊರತೆಯ ಸಮಯದಲ್ಲಿ ಬರ್ತಾನೆ ಸೈತಾನನು, ಯಾವುದಾದ್ರೂ ಒಂದು ಪ್ಲ್ಯಾನ್ ಇಟ್ಕೊಂಡು ಬರ್ತಾನೆ. ನಾವು ಜಾಗ್ರತೆಯಾಗಿರಬೇಕು. ನೀವೇನೋ ಲೋನ್ಲಿ ಆಗಿರ್ತೀರಿ, ಡಿಪ್ರೆಷನ್ ಆಗಿರ್ತೀರಿ, ಫೇಸ್ಬುಕ್ಕಲ್ಲಿ ಒಂದು ಮೆಸೇಜ್ ಬರ್ತದೆ, ಹಾಯ್ ಎಂದೆ ಯಾವುದೋ ಒಂದು ಹುಡುಗಿ, ಅದು ಹುಡುಗಿ ಆಗಿರುವುದಿಲ್ಲ, ಹುಡುಗದ ಯಾವುದೋ ಒಂದು ರಾಂಗ್ ಅಕೌಂಟ್ ಯಾವುದೋ ಹೆಸರಲ್ಲಿ ಕಳಿಸಿರ್ತಾರೆ, ಒಂದು ಫೇಕ್ ಅಕೌಂಟ್ ಮಾಡಿ. ಎಷ್ಟೋ ಜನರು ಅಂಥ ರೀತಿಯಾಗಿ ಸಿಕ್ಕಿ ಬಿದ್ದಿದೆ. ಕೆಲವು ಸಾರಿ ಗಂಡ ಹೆಂಡತಿ ಫೋಟೋಗಳನ್ನು ಚೇಂಜ್ ಮಾಡಿಕೊಂಡು ಫೇಸ್ಬುಕ್ಕಲ್ಲಿ ಸ್ವಂತ ಗಂಡ ಹೆಂಡತಿ ಅವರದೇ ಫೋಟೋಗಳನ್ನು ಬೇರೆ ಯಾವುದೋ ಹುಡುಗಿಯ ಫೋಟೋ ಹಾಕ್ಕೊಂಡು ಅವರವರೇ ಗೊತ್ತಿಲ್ಲದೆ ಚಾಟ್ ಮಾಡಿಕೊಂಡು ಲಾಸ್ಟಿಗೆ ಒಂದು ದಿವಸ ಬಂದು ಸಿಗುವ ಅಂತ ಹೇಳುವಾಗ ಅವು ಗಂಡ ಹೆಂಡತಿ ಮೀಟ್ ಆದ ಸಂಗತಿಗಳು ಉಂಟಾಗಿದೆ. ಈ ರೀತಿಯಾದ ಸಂಗತಿಗಳು ನಡೆಯುತ್ತದೆ ಸಮಾಜದಲ್ಲಿ. ಇದು ಸೈತಾನನು ನಮ್ಮ ಬಲಹೀನತೆಯನ್ನು ಏನು ಮಾಡ್ತಾನೆ, ಉಪಯೋಗಿಸಿಕೊಳ್ಳುವಂಥದ್ದು. ನಾವು ಸಭೆಯಾಗಿ ಜಾಗೃತಿಯಾಗಿರಬೇಕು. ಹಾಲೆಲೂಯಾ. ಇವತ್ತು ನಾವು ಪುರುಷರು, ಸ್ಪೆಷಲಿ ಪುರುಷರು ಇಂಥೆಲ್ಲ ಟ್ರ್ಯಾಪ್ಗಳಿಗೆ ಬೀಳುವಂಥದ್ದು ಯಾರು? ಪುರುಷರು.
ವಂಚಿಸುವಂಥ ಒಂದು ಜಾಲವೇ ಇದೆ. ಪುರುಷರನ್ನು ವಂಚಿಸುವುದಕ್ಕೋಸ್ಕರ ನಾನಾಗಲಿ ನೀವಾಗಲಿ ಈ ವರ್ಷದಲ್ಲಿ ಬೀಳದಾಗೆ ದೇವರು ನಮ್ಮನ್ನು ಕಾಪಾಡಲಿ. ನಾವು ದೇವರ ಸಹಾಯವನ್ನು ಕೇಳೋಣ. ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ಇವತ್ತು ನಾವು ಜಾಗ್ರತೆ, ಸೈತಾನನ ಅರ್ಥ ಮಾಡಿಕೊಂಡರೆ, ಸೈತಾನನ ತಂತ್ರಗಳನ್ನು ಅರ್ಥ ಮಾಡಿಕೊಂಡರೆ ನಾವು ಜಯಿಸೋದು ಬಹಳ ಸುಲಭ. ಚೆಸ್ ಆಟಾಡ್ತೇವಲ್ಲ, ಚೆಸ್ಸಿನ ನಿಯಮ ಗೊತ್ತಿಲ್ಲದೆ ಆ ಚೆಸ್ಸಲ್ಲಿ ನಾವು ಆಟಾಡಿ ಯಾರು ವಿನ್ ಆಗ್ಲಿಕ್ಕೆ ಆಗ್ತದಾ? ಚಾನ್ಸೇ ಇಲ್ಲ. ಅಪೋಸಿಟಲ್ಲಿರುವಂಥ ವ್ಯಕ್ತಿ, ಅವನಿಗೆ ಒಳ್ಳೆ ಜ್ಞಾನವಿದೆ, ನಮಗೆ ಜ್ಞಾನವೇ ಇಲ್ಲ. ಆದರೆ ನಾವು ಏನು ಮಾಡಿದ್ದೇವೆ? ಆಟಾಡ್ಲಿಕ್ಕೆ ಕೂತಿದ್ದೇವೆ. ಆಟಾಡ್ಲಿಕ್ಕೆ ಕೂತು ನಮಗೆ ಆಟಾಡಿ ವಿನ್ ಆಗ್ಲಿಕ್ಕೆ ಆಗುತ್ತಾ? ಚಾನ್ಸೇ ಇಲ್ಲ, ವಿನ್ ಆಗ್ಲಿಕ್ಕೆ ಆಗೋದಿಲ್ಲ. ಅವನಿಗಿಂತ ಜಾಸ್ತಿ ಆದಂಥ ಜ್ಞಾನ ನಮಗಿದ್ದರೆ ಮಾತ್ರ, ಆ ಆಟ ಹೇಗೆ ಆಡಬೇಕೆಂಬುದಾಗಿ ಗೊತ್ತಿದ್ದರೆ, ಎಲ್ಲ ಮೂವ್ಸ್ಗಳು ಹೇಗೆ ಮೂವ್ ಮಾಡಬೇಕು, ಕರೆಕ್ಟ್ ಆದಂಥ ಸ್ಟ್ರಾಟಜಿಯನ್ನು ಉಪಯೋಗಿಸಿದರೆ ಮಾತ್ರ ಚೆಸ್ ಗೇಮಲ್ಲಿ ನಾವೇನು ಮಾಡಲಿಕ್ಕಾಗ್ತದೆ? ಅಪೋಸಿಟ್ ಟೀಮನ್ನು ವಿನ್ ಮಾಡಲಿಕ್ಕೆ ಆಗ್ತದೆ. ಅದೇ ರೀತಿಯಾಗಿ ಇದು ಸಹ ಒಂದು ಹಲವು ಚದುರಂಗದ ಆಟ ಇದ್ದಾಗೆ ನಮ್ಮ ಜೀವಿತ. ಸೈತಾನನು ಒಂದು ಕಡೆಯಿಂದ ತನ್ನ ಎಲ್ಲ, ಹೇಗೆ ನಾವು ಓದಿದ ಹಾಗೆ ಪ್ರಕಟಣೆಯಲ್ಲಿ ಓದಿದ ಹಾಗೆ, ಅವನು ಎಂತ ರೌದ್ರ ರೂಪದಿಂದ ಏನು ಮಾಡ್ತಾ ಇದ್ದಾನಂತೆ? ರೌದ್ರವುಳ್ಳವನಾಗಿ ನಮ್ಮ ಕಡೆಗೆ ಆತನು ಇಳಿದು ಬಂದಿದ್ದಾನೆ. ಆಲ್ರೆಡಿ ಆತನು ಇಲ್ಲಿ ಕಾರ್ಯಗಳನ್ನು ಮಾಡುತ್ತಾ ಇದ್ದಾನೆ. ಇವತ್ತು ನಾವು ಜಾಗ್ರತೆಯಾಗಿರೋಣ ಪ್ರಿಯರೇ. ಎರಡನೇದಾಗಿ ನಾವು ನೋಡುವಂಥ ಸೈತಾನನು ಅವನನ್ನು ಏನು ಮಾಡ್ತಾನೆ? ಪರಿಶುದ್ಧ ಪಟ್ಟಣಕ್ಕೆ ಕರ್ಕೊಂಡು ಹೋಗ್ತಾನೆ, ದೇವಾಲಯದ ಶಿಖರಕ್ಕೆ ಕರ್ಕೊಂಡು ಹೋಗಿ, ನೀನು ದೇವರ ಮಗನಾಗಿದ್ದರೆ ಕೆಳಕ್ಕೆ ಧುಮುಕು, ಆಗ ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು, ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ನಿನ್ನನ್ನು ಕೈಯಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಬರೆದಿದೆಯಲ್ಲ ಎಂದು ಹೇಳಿದನು. ಅದಕ್ಕೆ ಯೇಸು, ನಿನ್ನ ದೇವರಾಗಿರುವಂಥ ಕರ್ತನನ್ನು ಪರೀಕ್ಷಿಸಬಾರದೆಂಬುದಾಗಿ ಸಹ ಬರೆದಿದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾನೆ. ಪ್ರಿಯ ದೇವ ಜನರೇ, ಅವನು ಎಲ್ಲಿ ಕರ್ಕೊಂಡು ಹೋಗ್ತಾನೆ? ಒಂದು ಎತ್ತರವಾದಂಥ ಒಂದು ಶಿಖರದ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಅವನು ಹೇಳ್ತಾನೆ, ಏನು ಹೇಳ್ತಾನೆ? ನೀನು ದೇವರ ಮಗನಾಗಿದ್ದರೆ ಅಲ್ಲಿಂದ ನೀನು ಧುಮುಕು. ನೀನು ಒಂದು ವೇಳೆ ದೇವರ ಮಗನಾಗಿದ್ದರೆ ದೇವರೇನು ಮಾಡ್ತಾನೆ? ದೇವರು ತನ್ನ ದೂತರನ್ನು ಕಳಿಸಿ ನಿನ್ನ ಏನು ಮಾಡ್ತಾನೆ? ನಿನ್ನ ಕಾಲು ಕಲ್ಲಿಗೆ ತಗಲದ ಹಾಗೆ ನಿನ್ನ ಕಾಪಾಡಿಕೊಳ್ಳುತ್ತಾನೆ. ನೀನು ಒಂದು ವೇಳೆ ದೇವರ ಮಗನಾಗಿದ್ದರೆ. ಪರೀಕ್ಷೆ ನೀನು ಸಹ ಇವತ್ತು ಸಹ ನಮಗೂ ಕೇಳ್ಬೋದು, ನೀನು ದೊಡ್ಡ ದೇವರ ಮಗನು, ದೇವರ ಭಕ್ತನು ಎಂಬುದಾಗಿ, ದೇವರ ಭಕ್ತಳು ಎಂಬುದಾಗಿ ಹೇಳ್ತೀಯಲ್ಲ ಎಂಬುದಾಗಿ ನಿಮಗೂ ಪ್ರಶ್ನೆಗಳು ಬರ್ಬೋದು. ಹಲ್ಲೆಲೂಯಾ. ಇವತ್ತು ಸೈತಾನನು ಅಲ್ಲಿ ಯೇಸು ಸ್ವಾಮಿಗೆ ಕೇಳಿದವನು ನಮ್ಮನ್ನು ಬಿಡ್ತಾನ? ನಮಗೆ 100% ಯಾರಾದರೂ ಮುಖಾಂತರವಾಗಿ ನಮಗೆ ಕೇಳಿಸ್ತಾನೆ. ಇವತ್ತು ನಾವು ಜಾಗ್ರತೆ ಆಗಿರೋಣ. ಸೈತಾನನು ಅಲ್ಲಿ ಏನು ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ? ಹಲ್ಲೆಲೂಯಾ. ದೇವರ ಮತ್ತು ಹಲ್ಲೆಲೂಯಾ ಯೇಸುವಿನ ನಡುವೆ ಇರುವಂಥ ಸಂಬಂಧವನ್ನು ಹಾಳು ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಯೇಸುವಿಗೆ ಗೊತ್ತಿದೆ ದೇವರು ಹೇಗೂ ಕಾಪಾಡ್ತಾನಂತೇಳಿ. ಆದರೆ ಇಲ್ಲಿ ಅವನು ಸಂಶಯವನ್ನು ತಂದು ಹಾಕ್ತಾ ಇದ್ದಾನೆ. ದೇವರನ್ನೇ ಪರೀಕ್ಷೆ ಮಾಡುವಂಥ ಕಾರ್ಯವನ್ನು ಮಾಡಲಿಕ್ಕೆ ಸೈತಾನನ ಏನು ಮಾಡ್ತಾ ಇದ್ದಾನೆ? ಪ್ರಚೋದನೆಯನ್ನು ಕೊಡ್ತಾ ಇದ್ದಾನೆ. ಇವತ್ತು ನಾವು ಎಂದಿಗೂ ಮಾಡಬಾರ್ದು ಪ್ರಿಯರೇ. ಹಲ್ಲೆಲೂಯಾ. ಪರೀಕ್ಷಿಸಲು ಐಡಿಯಾವನ್ನು ಕೊಡ್ತಾ ಇದ್ದಾನೆ. ಇವತ್ತು ಬೇರೆ ಬೇರೆ ಐಡಿಯಾಗಳನ್ನು ಬೇರೆ ಬೇರೆ ಜನರು ನಿಮಗೆ ತಂದು ಹಾಕಬಹುದು. ಇವತ್ತು ನಾವು ಜಾಗ್ರತೆಯಾಗಿರಬೇಕು. ಮೂರನೇದಾಗಿ ನಾವು ನೋಡುತ್ತೇವೆ, ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಎಲ್ಲ ರಾಜ್ಯಗಳನ್ನು ಅವುಗಳ ವೈಭವವನ್ನು ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು. ಇವತ್ತು ಸಾಷ್ಟಾಂಗ ಗರ್ವಾಪಸಿ ಎಂಬುದಾಗಿ ಜನರು ನಮಗೆ ಕರೆದರೂ ಸಹ, ನಿಮಗೆಲ್ಲ ಕೊಡ್ತೇನೆ, ಮನೆ ಕೊಡ್ತೇನೆ, ಎಲ್ಲ ಕೊಡ್ತೇನೆ ಎಂಬುದಾಗಿ ಹೇಳಿದರು, ನಾನು ಯೇಸುವನ್ನು ಬಿಡುವುದಿಲ್ಲ ಎಂಬುದಾಗಿ ಹೇಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಮೊನ್ನೆ ದಿನ ಪೇಪರಲ್ಲಿ ಓದಿದೆ, ಈ ಕ್ರಿಸ್ಮಸ್ ದಿನ ಎಷ್ಟೋ ಕುಟುಂಬಗಳನ್ನು ಗರ್ವಾಪಸಿ ಮಾಡಿಸ್ಕೊಂಡ್ರಂತೆ. ಏನು ಗರ್ವಾಪಸಿ? ನೀವು ಅದು ಗೊತ್ತಿಲ್ಲದಿರೆ ಮನೆಗೆ ಹೋಗಿ ಸ್ಟಡಿ ಮಾಡಿ, ಅದು ನಿಮಗೆ ಗೊತ್ತಾಗ್ತದೆ. ಪ್ರಿಯ ದೇವಚನರೇ, ಇಂಥ ಎಲ್ಲ ಸಂಗತಿಗಳನ್ನು ಸೈತಾನನು ಮಾಡ್ತಾನೆ. ಲೋಕದ ಶಕ್ತಿಗಳು ಮಾಡಬಹುದಾದರೆ ಯೇಸುವಿಗೆ ಲೋಕವನ್ನು ತೋರಿಸಿ ಎಲ್ಲ ಕೊಡುತ್ತೇನೆ ಎಂಬುದಾಗಿ ಹಲ್ಲೆಲೂಯಾ ಸೈತಾನ್ ಹೇಳ್ತಾನೆ. ಸೈತಾನನ ಉದ್ದೇಶ ಯೇಸು ಅವನ ಕಾಲಿಗೆ ಬೀಳಬೇಕೆಂಬುದಾಗಿ ಉದ್ದೇಶವಾಗಿತ್ತು. ನನ್ನನ್ನು ಆರಾಧಿಸಬೇಕು. ನಾವು ಯೇಸುವಿಗೆ ನಾವು ಗೊತ್ತಿದೆ ನಮ್ಮ ಯೇಸು ಒಡೆಯನಾಗಿದ್ದಾನೆ ಎಂಬುದಾಗಿ. ಆದರೆ ಆತನು ಆ ಒಡೆಯನ ಸ್ಥಾನವನ್ನು ತೆಗೆದುಕೊಳ್ಳಬೇಕು. ಯೇಸುವಲ್ಲಿರುವಂಥ ಆ ಮಹಿಮೆಯ ಸ್ಥಾನವನ್ನು ತಾನು ಕದ್ದುಕೊಳ್ಳಬೇಕೆಂಬುದಾಗಿ ಸೈತಾನ ಒಂದು ಪ್ರಯತ್ನ ಪಟ್ಟನು. ಇವತ್ತು ನಾವು ಯಾರೂ ಸಹ ಇವತ್ತು ಅಂಥ ಪರಿಸ್ಥಿತಿಯಲ್ಲಿ ಶೋಧನೆಗೆ ಒಳಗಾಗುವಾಗ ಇವತ್ತು ನಾವು ಜಾಗ್ರತೆಯಾಗಿರೋಣ. ಯಾಕೆಂದರೆ ನಾವು ನಂಬಿದ ದೇವರು ಸಾಧಾರಣನಲ್ಲ, ಸತ್ಯ ದೇವರಾಗಿದ್ದಾನೆ. ಜೀವ ಸ್ವರೂಪನಾದ ದೇವರಾಗಿದ್ದಾನೆ, ಶಾಂತಿದೂತನಾಗಿದ್ದಾನೆ. ಹಲ್ಲೆಲೂಯಾ. ಆತನು ಘನತೆ, ಗೌರವ, ಆಧಿಪತ್ಯ ಹೊಂದಿದಂಥ ದೇವರಾಗಿದ್ದಾನೆ. ಹಾಗಾಗಿ ಸೈತಾನನು ನೀವಾತನ ಕಾಲಿಗೆ ಬೀಳಬೇಕೆಂಬುದಾಗಿ ಬಯಸಿ ಎಂಥದೇ ಪ್ರಯತ್ನ ಪಟ್ಟರು ನಾವು ದೃಢವಾಗಿ ನಿಲ್ಲಬೇಕು.
ಹಾಲೆಲೂಯ. ಇದು ಸೈತಾನನು ಈ ರೀತಿಯಾಗಿ ಭಯಗಳನ್ನೆಲ್ಲ ತಂದು ಹಾಕಿ ನಿಮ್ಮನ್ನೇನು ಮಾಡ್ತಾನೆ? ಸೋಲಿಸ್ತಾನೆ. ನಿಮ್ಮನ್ನು ಅಪಜಯಗೊಳಿಸಬೇಕೆಂಬುದಾಗಿ ಪ್ರಯತ್ನಿಸ್ತಾನೆ. ನಿಮ್ಮ ಬಲಹೀನತೆಯನ್ನು ಅಸ್ತ್ರವಾಗಿ ಆತನಿಟ್ಟುಕೊಂಡು ನಿಮ್ಮನ್ನು ಹಾಳು ಮಾಡುತ್ತಾನೆ. ಹಾಲೆಲೂಯ. ದುಃಖಕ್ಕೆ ಸಿಲುಕಿಸುತ್ತಾನೆ, ಭಯಕ್ಕೆ ನಡೆಸುತ್ತಾನೆ, ಸಾಲಕ್ಕೆ ಬೀಳಿಸುತ್ತಾನೆ, ಅನಾರೋಗ್ಯದಿಂದ ಆತ ನಿಮ್ಮನ್ನು ಕಾಡಬಹುದು. ಇವತ್ತು ನಾವು ಎಚ್ಚರವಾಗಿರೋಣ. ನಾವು 1 ಪೇತ್ರ 5ನೇ ಅಧ್ಯಾಯ 8ನೇ ವಚನದಲ್ಲಿ ಓದ್ತೇವೆ, ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಸೈತಾನನು ಏನು ಮಾಡ್ತಾ ಇದ್ದಾನೆ? ನಿಮ್ಮನ್ನು ನುಂಗಲಿಕ್ಕೆ ಏನು ಮಾಡ್ತಾ ಇದ್ದಾನೆ? ಅತ್ತಿತ್ತ ತಿರುಗುತ್ತಾ ಇದ್ದಾನೆ. ಆದರೆ ನಾವು ಹೇಗಿರಬೇಕಂತೆ? ಸ್ವಸ್ಥಚಿತ್ತರಾಗಿ ಎಚ್ಚರವಾಗಿರಬೇಕು. ಸ್ವಸ್ಥಚಿತ್ತರಾಗಿ ಎಚ್ಚರವಾಗಿರುವಾಗ ನಮ್ಮ ವಿರೋಧಿಯಾದ ಸೈತಾನನು ಜಯಿಸಲಿಕ್ಕೆ ನಮಗೆ ಸಾಧ್ಯ. ಹಾಗೆ ಸರ್ವಾಯುಧಗಳನ್ನು ಸಹ ನಾವು ಧರಿಸಿಕೊಳ್ಳಬೇಕು. ಹೇಗೆ? ಸರ್ವಾಯುಧಗಳನ್ನು ಧರಿಸಿಕೊಳ್ಳಬೇಕು. ಪೇತ್ರನ ಬಗ್ಗೆ ನೋಡಿದೆವು. ಪೇತ್ರನ್ನು ಅವನ ಬುದ್ಧಿಯ ನಿಮಿತ್ತವಾಗಿ ಯೇಸುಸ್ವಾಮಿ ಅವನಿಗೆ ಏನು ಕರಿತಾ ಇದ್ದಾನೆ? ಸೈತಾನನು. ಇವತ್ತು ನಾವು ಸೇವೆ ವಿಷಯದಲ್ಲಿ, ದೇವರ ವಿಷಯದಲ್ಲಿ ನಮ್ಮ ಬುದ್ಧಿ ಕೆಟ್ಟದಾಗಿದ್ದರೆ, ಕೆಟ್ಟ ಯೋಚನೆಗಳು ಇರೋದಾದರೆ, ಅದನ್ನು ತಡೆಯಬೇಕೆಂಬುದಾಗಿ ಬಯಸುತ್ತಿರುವುದಾದರೆ ಅದರ ಅರ್ಥ ನಾವೇನಾಗಿದ್ದೇವೆ? ಸೈತಾನನಾಗಿದ್ದೇವೆ. ಸೈತಾನನು ಮನುಷ್ಯರೊಳಗೆ ಹೊಕ್ಕಿ ಆತನು ಕಾರ್ಯ ಮಾಡ್ತಾನೆ. ಸೈತಾನನಿಗೆ ಯಾವ ಆಕಾರವಿಲ್ಲ. ಸೈತಾನನಿಗೆ ಏನಿಲ್ಲ? ಆಕಾರವಿಲ್ಲ. ಸೈತಾನನು ನಮ್ಮೊಳಗೆ ಹೊಕ್ಕು ಆತನು ಏನು ಮಾಡ್ತಾನೆ? ಕಾರ್ಯ ಮಾಡ್ತಾನೆ. ಇವತ್ತು ನಾವೊಂದು ಸೈತಾನ ಆಗಬಾರ್ದು. ಪೇತ್ರನಲ್ಲಿ ಸೈತಾನನನ್ನು ಯೇಸುಸ್ವಾಮಿ ಕಾಣ್ತಾನೆ. ಹಾಲೆಲೂಯ. ವಿರೋಧಿಸುವ ಆತ್ಮ, ದೇವರ ಚಿತ್ತವನ್ನು ವಿರೋಧಿಸುವ ಆತ್ಮ ಕಾಣ್ತಾನೆ. ಅದಕ್ಕೆ ಆತನಿಗೆ, ಪೇತ್ರನಿಗೆ ಡೈರೆಕ್ಟಾಗಿ ಮುಖಕ್ಕೆ ಹೇಳ್ತಾನೆ ಸೈತಾನನೇ ಎಂಬುದಾಗಿ. ಹಾಗಾಗಿ ಇವತ್ತು ಪ್ರಿಯ ದೇವಜನರೇ, ನಾವು ಅಂಥವರಾಗೋದು ಬೇಡ. ಭಯ ಸೈತಾನ ತಂದು ಹಾಕ್ತಾನೆ, ಆದರೆ ಭಯವನ್ನು ಜಯಿಸಿ ನಾವು ಜೀವಿಸೋಣ. ಹಾಲೆಲೂಯ. ಸೈತಾನನ್ನು ಎದುರಿಸೋಣ. ಸೈತಾನ ತಂತ್ರಗಳನ್ನು ನಾವು ಎದುರಿಸೋಣ. ಸೈತಾನನ 3-4 ವಿಧಗಳಲ್ಲಿ ನಮ್ಮನ್ನು ಹಾಳು ಮಾಡಲಿಕ್ಕೆ ಬರಬಹುದು. ಸೈತಾನನು ಯಾರೆಂಬುದಾಗಿ ನಾವು ತಿಳಿದುಕೊಳ್ಳೋಣ. ಸೈತಾನ ತಂತ್ರಗಳನ್ನು ನಾವು ತಿಳಿದುಕೊಳ್ಳೋಣ. ಸೈತಾನನ್ನು ಹೇಗೆ ಎದುರಿಸಬೇಕೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ನಾವು ಲೋಕವನ್ನು ಜಯಿಸಲಿಕ್ಕಾಗುವುದಿಲ್ಲ. ಸೈತಾನನು ವಂಚಕನಾಗಿದ್ದಾನೆ. ಆತನಿಗೆ ಬೇರೆ ಬೇರೆ ಮುಖವಾಡಗಳಿದೆ. ಏನಿದೆ? ಬೇರೆ ಬೇರೆ ಮುಖವಾಡಗಳಿದೆ. ನೀವು ಆ ಮುಖವಾಡಗಳೆಲ್ಲ ಅರ್ಥ ಮಾಡಿಕೊಂಡ್ರೆ ಮಾತ್ರ ಈ ಮುಖವಾಡ. ಇವತ್ತು ಇನ್ನೊಂದು ಮುಖವಾಡ, ಇದು ಮೊಬೈಲ್ ಮುಖಾಂತರ ಬರ್ತಾ ಇದ್ದಾನೆ. ಟಿ ವಿ ಒಂದು ಮುಖವಾಡವೇ ಸೈತಾನದು. ಕಂಪ್ಯೂಟರ್ ಒಂದು ಮುಖವಾಡವೇ. ಹೀಗೆ ವ್ಯಭಿಚಾರ ಸುಲಭವಾಗಿ ಸಿಗುವಂಥದ್ದು. ಹಣ ಇದ್ದರೆ ಏನು ಸಹ ಇವತ್ತು ಭೂಮಿ ಮೇಲೆ ನೀವು ಅನುಭವಿಸುವಷ್ಟು ಸುಲಭವಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಆ ಸೈತಾನನ ಮುಖವಾಡಗಳನ್ನೆಲ್ಲ ನಾವು ಗ್ರಹಿಸಿಕೊಂಡು ನಾವು ಜೀವಿಸುವರಾಗಬೇಕು ಪ್ರಿಯರೇ. ಹಾಲೆಲೂಯ. ಸೈತಾನನ ಒಂದು ಸ್ಟ್ರಾಟಜಿ ಇದೆ. ಅವನು ಟ್ಯಾಕ್ಟಿಕಲ್ಲಿ ಕೆಲಸ ಮಾಡುತ್ತಾನೆ. ಹಾಗಾಗಿ ಆತನನ್ನು ನಾವು ಎದುರಿಸಿ ಒಂದು ಒಳ್ಳೆಯ ಕ್ರೈಸ್ತವ ಓಟವನ್ನು ಈ ವರ್ಷದಲ್ಲಿ ಮಾಡೋಣ. ಸ್ಥಿರಚಿತ್ತರಾಗಿ ಮಾಡೋಣ. ಹಾಲೆಲೂಯ. ದೇವರ ವಾಕ್ಯಗಳ ಮುಖಾಂತರ ನಮ್ಮನ್ನು ಆಶೀರ್ವದಿಸಲಿ.